ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಏಕವ್ಯಕ್ತಿ ಸರಣಿಯ ತಾಳಮದ್ದಳೆ. ಇವತ್ತಿನ ಪ್ರಸಂಗ ಅಶ್ವತ್ಥಾಮ. ಮಹಾಭಾರತದಲ್ಲಿ ಅಶ್ವತ್ಥಾಮನ ಪಾತ್ರದ ಒಂದು ತೂಕವೇ ವಿಭಿನ್ನ. ಏನೋ ಮಾಡಲು ಹೋಗಿ ಮತ್ತೇನೋ ಆಗಿ ಅಸಹಾಯಕನಾಗಿ ಹಪಹಪಿಸುವಂತಹ ವ್ಯಕ್ತಿತ್ವ ಅಶ್ವತ್ಥಾಮ. ದುರ್ಯೋಧನನ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಮತ್ತೊಂದು ಕೆಟ್ಟ ದಾರಿಯಲ್ಲಿ ಸಾಗಿ ಅಲ್ಲೂ ಕೂಡ ಸಾಕಷ್ಟು ನೋವನ್ನು ಅನುಭವಿಸಿದವನು ಅಶ್ವತ್ಥಾಮ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ನಿರ್ಧಾರಗಳು ಸರಿಯಾಗಿರಬೇಕು. ಬದುಕು ನಿಲ್ಲುವುದೇ ಅದು ನಮ್ಮ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ. ಎಷ್ಟೋ ನಿರ್ಧಾರಗಳು ನಮ್ಮ ಬದುಕನ್ನೇ ಹೈರಾಣವಾಗಿ ಮಾಡಿಬಿಡುತ್ತದೆ. ಆಗ ಬದುಕಿನ ಕಾವಳದಲ್ಲಿ ಅಂತರಂಗದ ಕತ್ತಲು ತುಂಬಿಕೊಳ್ಳುತ್ತದೆ. ಆ ದೃಷ್ಟಿಯಲ್ಲಿ ನೋಡಿದರೆ ಅಶ್ವತ್ಥಾಮನ ಬದುಕು ಹಾಗೇ ಇದ್ದಿತ್ತು. ಅದೇನೇ ಇದ್ದರೂ ಇವತ್ತು ಅಶ್ವತ್ಥಾಮನ ಅರ್ಥಧಾರಿಯಾಗಿ ಯಶಸ್ ಆರ್ ಬಾರಿಕೆರೆ ಬಹಳ ಉದಯೋನ್ಮುಖವಾಗಿ ಬೆಳೆಯುತ್ತಿರುವಂಥ ಅರ್ಥಧಾರಿ, ಒಂದು ರೀತಿಯಲ್ಲಿ ಭರವಸೆಯ ಬೀಜ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂಥ ಯಶಸ್ಸು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಯಕ್ಷಗಾನ, ತಾಳಮದ್ದಳೆ, ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಭಾಗವತರಾಗಿ ಹರೀಶ್ ಕಾವಡಿಯವರು ಭಾವನೆಗಳಿಗೆ ಜೀವ ತುಂಬಿ ಹಾಡುವಂಥ ಗಾಯಕ. ಚಂಡೆಯಲ್ಲಿ ಹಿರಿಯ ಚಂಡೆ ವಾದಕರಾಗಿರುವಂತಹ ಕೃಷ್ಣಯ್ಯ ಆಚಾರ್ ಬಿದ್ಕಲ್ಕಟ್ಟೆ ನಮಗೆಲ್ಲರಿಗೂ ಹಿರಿಯರು, ದಾರಿದೀಪ, ಮಾರ್ಗದರ್ಶಕರು. ಮದ್ದಳೆಯಲ್ಲಿ ಭರತ್ ಚಂದನ್ ಕೋಟೇಶ್ವರ ಸದಾ ಲವಲವಿಕೆಯ ವ್ಯಕ್ತಿ. ಈ ಬಗೆಯ ಸಾಂಸ್ಕೃತಿಕ ಅಥವಾ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಗುರುತಿಸಿಕೊಂಡವರು. ಸಾಹಿತ್ಯ ಸಂಯೋಜನೆ ಮತ್ತು ನಿರ್ದೇಶನ PV ಆನಂದ್ ಸಾಲಿಗ್ರಾಮ. ನೆರವು ವೆಂಕಟೇಶ ವೈದ್ಯ ಮತ್ತು ಪ್ರಸಾದ್ ಮೊಗೆಬೆಟ್ಟು. ಪ್ರಸ್ತುತಿ ಡಾಕ್ಟರ್ ಶಿವರಾಮ ಕಾರಂತ ಪ್ರತಿಷ್ಠಾನ ಕೋಟ, ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಮತ್ತು ಕೋಟತಟ್ಟು ಗ್ರಾಮ ಪಂಚಾಯತ್. ಪರಿಕಲ್ಪನೆ ಶ್ರೀ ನರೇಂದ್ರ ಕುಮಾರ್ ಕೋಟ. ಇದೀಗ ಅಶ್ವತ್ಥಾಮ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖ ನಾನಿನ್ನ ಪಾದವ ನೆನೆವೆ. ಗಜಮುಖ ನಾನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ. ವಾಮನ ರೂಪ ಮಹೇಶ್ವರ ಪುತ್ರ.
ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವಾನಲ್ಲಾವೋ ದೇವ ದೇವರ ದೇವ ದೇವಾನಲ್ಲಾವೋ ಓ ದೇವ ದೇವರ ದೇವನಲ್ಲಾವೋ ದೇವ ದೇವರ ದೇವ ದೇವನಲ್ಲಾವೋ ಓ ದೇವ ದೇವರ ದೇವನಲ್ಲಾವೋ ದೇವ ಓ ದೇವ ದೇವ ಓ ದೇವ ದೇವರ ದೇವನಲ್ಲಾವೋ ದೇವ ದೇವರ ದೇವ ದೇವನಲ್ಲಾವೋ ಓ ದೇವ ದೇವರ ದೇವನಲ್ಲಾವೋ ಓ ದೇವ ದೇವರ ಓ ದೇವ ದೇವರ ದೇವನಲ್ಲಾವೋ ಅಲೆದಲೆದು ದ್ರೋಣ ಸುತ ಬೀಳುತ್ತೇಳುತ್ತಾ ನಡೆದು ಅಲೆದಲೆದು ದ್ರೋಣ ಸುತ ಬೀಳುತ್ತೇಳುತ್ತಾ ನಡೆದು ಬೀಳುತ್ತೇಳುತ್ತಾ ನಡೆದು ಕಲೆಯಾಯ್ತು ನಾಗೈದ ಕೃತ್ಯ ಕಲೆಯಾಯ್ತು ನಾಗೈದ ಕೃತ್ಯ ಮಲೆತುದಕ್ಕೆ ಕೀವಾಗಿ ನೋವು ಸುರಿಯುವರ ಕುತ ಮಲೆತುದಕ್ಕೆ ಕೀವಾಗಿ ನೋವು ಸುರಿಯುವರ ಕುತ ನೆಲೆಯಿರದ ದುರ್ಮಾರ್ಗಿ ಸತ್ಯ ನೆಲೆಯಿರದ ದುರ್ಮಾರ್ಗಿ ಸತ್ಯ ಮಲೆತುದಕ್ಕೆ ಕೀವಾಗಿ ನೋವು ಸುರಿಯುವರ ಕುತ ನೆಲೆಯಿರದ ದುರ್ಮಾರ್ಗಿ ಸತ್ಯ. ಅಯ್ಯ, ಅಶ್ವತ್ಥಾಮನ ಸಾಹಸವೆಂದ್ರೆ ಒಂದು ರೀತಿಯಲ್ಲಿ ವೈರಿಗಳ ಹೃದಯದಲ್ಲಿ ಭೀತಿಯ ಅಲೆ. ಆದ್ರೆ ಪರಿಸ್ಥಿತಿಯ ವೈಪರೀತ್ಯದಿಂದಾಗಿ ಇಂದು ಈ ಅಶ್ವತ್ಥಾಮನ ಬದುಕೇ ಒಂದು ಅಲೆದಾಟವಾಗಿ ಹೋಗಿದೆ. ಒಂದರ್ಥದಲ್ಲಿ ಚುಕ್ಕಾಣಿ ಇಲ್ಲದ ಹಡಗಿನಂತೆ ಕುರು ಸಾಗರದಲ್ಲಿ ಎತ್ತೆತ್ತಲೋ ಗುರಿ ಗಮ್ಯವಿಲ್ಲದೆ ಪರಿತಪಿಸುವಂತಹ ಪರಿಸ್ಥಿತಿ ನನಗೆ ಏರ್ಪಟ್ಟಿದೆ. ಜೀವನದಲ್ಲಿ ನಿಜವಾದಂತಹ ಒಂದು ಭುಜಬಲದ ಸಾಧನೆಯಿಂದ ರಿಪುಮಂಡಲವನ್ನೇ ಬೀಳಿಸಿಕೊಳ್ಳಬೇಕು ಎಂದುಕೊಂಡಿದ್ದ ನನಗೆ ಇಂದು ಏಳುತ್ತಾ ಬೀಳುತ್ತಾ ನರಳಾಡುತ್ತಾ ಅಲೆಯುವಂತಹ ಪರಿಸ್ಥಿತಿ ಎನ್ನುವುದು ಏರ್ಪಟ್ಟಿದೆ. ಇಂತಹದ್ದೊಂದು ಕಷ್ಟದ ಪರಿಸ್ಥಿತಿಗೆ ಈ ಅಶ್ವತ್ಥಾಮನೆ ಪಾಲಿಗೆ ಬೇಕಾದದ್ದು ಒಂದು ಸದೃಢವಾದಂತಹ ದ್ವೀಪ. ಹತಾಶನಾಗಿದ್ದೇನೆ. ಆದರೂ ಕತ್ತಲೆಯಲ್ಲಿ ಬೆಳಕಿಂಡಿಯೊಂದು ಕಾಣಿಸುವಂತೆ ಮನದ ಒಂದು ಮೂಲೆಯಲ್ಲಿ ಆಶಾವಾದದ ಕಿಡಿಯೊಂದು ಭುಗಿಲೇಳುತ್ತಿದೆ. ಏನಾದ್ರೂ ಮಾಡಬೇಕು, ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು, ಮೈಮನ ಕಂಟಿದ ಛಲವನ್ನು ಅನಾವರಣಗೊಳಿಸಬೇಕು, ಅದರಿಂದ ಸಂತೃಪ್ತನಾಗಬೇಕು. ಹೀಗೆ ಭ್ರಮಿಸಿ ಭಾವಿಸಿ
ಕರ್ತವ್ಯ ಮುಖನಾಗಿದ್ದವನು ನಾನು. ಆದರೆ ಏನು ಮಾಡೋಣ ಸ್ವಾಮಿ, ರಕ್ತಪಾತದಲ್ಲಿಯೇ ಗೆಲುವನ್ನ ಸಾಧಿಸಬೇಕು ಅಂದುಕೊಂಡ್ರೆ ಇಂದು ಜೀವನವೇ ರಕ್ತಪಾತವಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ನಾನು ಹಿಂದೆ ಆಯ್ದುಕೊಂಡಂತಹ ದುರ್ಮಾರ್ಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾ ಮಾಡಿದಂತಹ ದುಷ್ಕರ್ಮಗಳು, ನಾ ಮಾಡಿದಂತಹ ಕೃತ್ಯಗಳೇ ನನಗೆ ಮುಳುವಾಗಿ ಹೋದವು ಸ್ವಾಮಿ. ಹಾಗಾದ್ರೆ ಇಷ್ಟೆಲ್ಲ ಒಂದು ನೋವನ್ನ ಅನುಭವಿಸುತ್ತಿರುವಂತಹ ನಾನೇನು ಕುಲಹೀನನೇ? ಖಂಡಿತ ಅಲ್ಲ. ನನ್ನ ಹಿನ್ನೆಲೆ ಬಗ್ಗೆ ಹೇಳುವುದಾದ್ರೆ, ಕೃಪಿಯ ಪುತ್ರನು ಕೃಪರ ಅಳಿಯನು, ಕೃಪಿಯ ಪುತ್ರನು ಕೃಪರ ಅಳಿಯನು, ನೆಪವು ಅಶ್ವದಾಯ್ ಕೂಗುನಾಮಕ್ಕೆ, ನೆಪವು ಅಶ್ವದಾಯ್ ಕೂಗುನಾಮಕ್ಕೆ. ತಪಸಿ ದ್ರೋಣರು ತಾತ ಹಿಟ್ಟಿನ ಹಾಲ ನೆರೆಯೇ, ತಪಸಿ ದ್ರೋಣರು ತಾತ ಹಿಟ್ಟಿನ ಹಾಲ ನೆರೆಯೇ. ಅಯ್ಯ, ಹೇಳುವುದಕ್ಕೆ ಬಲವಾದಂತಹ ಹಿನ್ನೆಲೆ ಉಂಟು ನನಗೆ. ಕೃಪಾದೇವಿಯ ಸುಪುತ್ರ, ಕುರುಕುಲ ವಿದ್ಯಾಗುರುಗಳಾದಂತಹ ಕೃಪಾಚಾರ್ಯರಿಗೆ ಅಳಿಯ, ಉಭಯ ಕುಲ ಬಿಲ್ಲೋಜನೆನಿಸಿಕೊಂಡಂತಹ ಶರಶಂಕರ ನಾಮಾಂಕಿತ ಗುರು ದ್ರೋಣಾಚಾರ್ಯರ ಆತ್ಮಸಂಭವ, ಹೆಸರು ಅಶ್ವತ್ಥಾಮ ಎನ್ನುವುದಾಗಿ ಹೇಳಲಿಕ್ಕೇನೂ ಕಡಿಮೆ ಇಲ್ಲ. ನನ್ನ ಹೆಸರಿನ ಹಿನ್ನೆಲೆ ಬಗ್ಗೆ ಹೇಳುವುದಾದ್ರೆ, ಮಗುವೊಂದು ಹುಟ್ಟಿದ ಕ್ಷಣದಲ್ಲಿ, ತನ್ನ ತಾಯಿಯ ಗರ್ಭದಿಂದ ಹೊರಬಂದ ಕ್ಷಣದಲ್ಲಿ ಅಳುವುದು ಸಹಜ. ಆದ್ರೆ ನಾನು ಹುಟ್ಟಿದಾಗ ಹಾಗಾಗ್ಲಿಲ್ಲ ಸ್ವಾಮಿ. ಹೊರತಾಗಿ ಹುಟ್ಟಿದಂತಹ ನಾನು ಅಳುವ ಬದಲು ಅಶ್ವವೊಂದು ಕೆನೆಯುವಂತೆ ಶಬ್ದವನ್ನು ಹೊರಡಿಸಿದವನಿದ್ದೇನೆ. ಇದನ್ನ ನೋಡಿದಂತಹ ನಮ್ಮ ತಂದೆಯವರಾದಂತಹ ದ್ರೋಣಾಚಾರ್ಯರು ಅಶ್ವದಂತೆ ಶಬ್ದ ಹೊರಡಿಸಿದ ನನ್ನ ಮಗನಿಗೆ ಅಶ್ವತ್ಥಾಮ ಎಂದು ನಾಮಕರಣ ಮಾಡಿದ್ರು. ಮಗುವೊಂದು ಹುಟ್ಟಿದ ಕ್ಷಣದಲ್ಲಿ ಅಶ್ವದಂತೆ, ಅಂದರೆ ಒಂದು ಪ್ರಾಣಿಯಂತೆ ಶಬ್ದ ಮಾಡಿದ ಒಂದೇ ಮಾತ್ರಕ್ಕೆ ಅದನ್ನೇ ಹೆಸರನ್ನಾಗಿ ಇಡುವುದು ಎಷ್ಟು ಸಮಂಜಸ. ಆದರೂ ಕೂಡ ಹುಟ್ಟಿದ ಕಾರಣಕ್ಕೆ ಹೆಸರನ್ನುಳಿಸಿ ಹೋಗುವಂತಹ ಕಾರ್ಯವನ್ನ ಏನಾದರೂ ಮಾಡಬೇಕು. ಅದನ್ನ ಮಾಡಲಿಕ್ಕೆ ಯೋಗ ಅನ್ನುವುದು ಬೇಕು. ಆ ಯೋಗ ಎನ್ನುವುದು ಕೂಡ ನನ್ನ ಪಾಲಿಗೆ ದೊರಕಲಿಲ್ಲ ಸ್ವಾಮಿ. ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಕೂಡ ಬ್ರಾಹ್ಮಣರು ಬ್ರಾಹ್ಮಣನೆಂದು ಪುರಸ್ಕರಿಸಲಿಲ್ಲ. ಅಸ್ತ್ರ ಸಂಪನ್ನನಾಗಿದ್ರೂ ಕೂಡ ವೀರ ಪುರುಷರೆಂಬವರು ಮನ್ನಿಸಲೇ ಇಲ್ಲ. ಹಾಗಾದ್ರೆ ಈತ ಯಾರು ಅಂತ ಕೇಳಿದ್ರೆ, ಅಶ್ವತ್ಥಾಮ ಎಂದು ಹೆಸರಿಟ್ಟು ಹೇಳುವವರೂ ಕಡಿಮೆ, ನನ್ನನ್ನು ಹೆಚ್ಚಾಗಿ ಗುರುಪುತ್ರ ಎಂದು ಕರೆಯುವವರೇ ಹೆಚ್ಚು. ಆದ್ರೆ ಗುರುಪುತ್ರನಿಗೆ ದಕ್ಕಬೇಕಾದಂತಹ ಒಂದು ಮಾನ್ಯತೆ ಅದು ಕೂಡ ನನ್ನ ಪಾಲಿಗೆ ದಕ್ಕಲೇ ಇಲ್ಲ ಸ್ವಾಮಿ. ಬಾಲ್ಯದಿಂದಲೂ ಕಂಡದ್ದು ಕಷ್ಟ ಪರಂಪರೆಯನ್ನೇ ಹೊರತು ಸುಖದ ಸುಪದ್ದಿಗೆಯಲ್ಲಿ, ಹೂವಿನ ಹಾಸಿಗೆಯಲ್ಲಿ ಓಡಾಡುವಂತಹ, ಬೆಳಗಿ ಬಾಳುವಂತಹ ಪರಿಸ್ಥಿತಿ, ಯೋಗ ಎನ್ನುವುದು ನನ್ನ ಪಾಲಿಗೆ ಬರಲೇ ಇಲ್ಲ. ಎಷ್ಟೊಂದು ಕಷ್ಟ ಸ್ವಾಮಿ. ಬಾಲ್ಯಾವಸ್ಥೆಯಲ್ಲಿ ಬಾಯಾರಿಕೆ ಆಗುತ್ತಿದೆ, ಕುಡಿಯುವುದಕ್ಕೆ ಹಾಲು ಬೇಕು ಎಂದು ಕೇಳಿದ ಸಂದರ್ಭದಲ್ಲಿ ಭೂತಾಕಾರವಾಗಿ ಕಾಡುತ್ತಿದ್ದಂತಹ ಬಡತನ, ಅಕ್ಕಿಯ ಹಿಟ್ಟಿನ ನೀರನ್ನೇ ಹಾಲೆಂದು ಕುಡಿಸಿ ಬೆಳೆಸಿದಂತಹ ಜೀವವಿದು ಹೇಗೋ ಬೆಳೆದು ಬದುಕಿದೆ. ಮುಂದೆ ತಂದೆಯವರಾದಂತಹ ಗುರು ದ್ರೋಣಾಚಾರ್ಯರಲ್ಲೇ ಅವರನ್ನೇ ಗುರುವನ್ನಾಗಿ ಸ್ವೀಕರಿಸಿ ಸಕಲ ಶಸ್ತ್ರ ಅಸ್ತ್ರ ವಿದ್ಯೆಗಳನ್ನು ಸಂಪಾದಿಸಿಕೊಂಡೆ. ಅವರು ಇದ್ದಂತಹ ಕುರುಪಾಳ್ಯದಲ್ಲಿಯೇ ಅವರ ಸಾಂಘಿಕ ಸಹವರ್ತ್ಯದಲ್ಲಿ ಬದುಕನ್ನ ಕಟ್ಟಿಕೊಂಡೆ. ಮುಂದೆ ಕುರುಕುಲ ಮಣಿಯಾದಂತಹ ದುರ್ಯೋಧನ, ಆತನ ಆತ್ಮೀಯತನ್ನು ನಾನು ಗಳಿಸಿಕೊಂಡೆ ಸ್ವಾಮಿ. ಇಷ್ಟಿದ್ದರೂ ಕೂಡ
ಕುರುರಾಯನಿಗೆ ನನ್ನಿಂದ ಒದಗಬಹುದಾದಂಥ ಸಹಾಯವನ್ನ ಹ್ಮ್. ಸಮುಚಿತವಾಗಿ ನೀಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬ ಬೇಸರವೂ ನನಗಿದೆ. ಆತನಿಗೆ ನೀಡುವುದಕ್ಕೆ ನನ್ನಲ್ಲಿ ಏನಿದೆ ಅಂಥದ್ದು ಅಂತ ಕೇಳಿದ್ರೆ ಪರಾಕ್ರಮವು ಒಂದೇ ಉತ್ತರ. ಹಾಗಾದ್ರೆ ನನ್ನ ಪರಾಪರಿ ಹೇಳುವುದಾದ್ರೆ ಪರಶುರಾಮಗೆ ಸರಿಯೋ ಪರಶುರಾಮಗೆ ಸರಿಯೋ ಶಸ್ತ್ರಕ್ಕೆ ದುರದಿ ಇಂದ್ರಗೆ ತೇಜ ಅಗ್ನಿಗೆ ದುರದಿಯ ದುರದಿ ಇಂದ್ರಗೆ ತೇಜ ಅಗ್ನಿಗೆ ಭರಿತ ಕೋಪಕ್ಕೆ ಸರ್ಪನಾನಪೆ ಭರಿತ ಕೋಪಕ್ಕೆ ಸರ್ಪನಾನಪೆ ಬುದ್ಧಿ ಬೃಹಸ್ಪತಿಯೋ ಭರಿತ ಕೋಪಕ್ಕೆ ಸರ್ಪನಾನಪೆ ಬುದ್ಧಿ ಬೃಹಸ್ಪತಿಯೋ ಭರಿತ ಕೋಪಕ್ಕೆ ಸರ್ಪನಾನಪೆ ಬುದ್ಧಿ ಬೃಹಸ್ಪತಿಯೋ ಸ್ವಾಮಿ, ನನ್ನದ್ದಾದಂತಹ ಪರಾಕ್ರಮಶೀಲತೆ ಬಗ್ಗೆ ಹೇಳುವುದಾದ್ರೆ ಗುರುಗಳಾದಂತಹ ಭಾರ್ಗವರು ಶಸ್ತ್ರವಿದ್ಯಾ ನಿಪುಣರು, ಪುರಧೀರರು. ಅವರಿಗಿರುವಂತಹ ಶಸ್ತ್ರವಿದ್ಯಾ ಕೈಂಕರ್ಯ ಎನ್ನುವಂಥದ್ದು ನನ್ನ ಪಾಲಿಗಿದೆ. ಇನ್ನು ತೇಜದಲ್ಲಿ ಸಾಕ್ಷಾತ್ ಯಜ್ಞನಾರಾಯಣ ಸ್ವರೂಪಿಯಾದಂತಹ ಆ ಅಗ್ನಿದೇವನಿಗೆ ನಾನು ಸಮನಾಗಿದ್ದೇನೆ. ಸಾಹಸದ ಮಹಿಮೆಯೋಳ್ ಸಾಕ್ಷಾತ್ ದೇವರಾಜನಾದಂತಹ ಇಂದ್ರನಿಗೆ ಸಮನಾಗಿರುವೆ. ಅವನ ಸಾಹಸ ಪರಾಕ್ರಮವನ್ನ ಮೈಮೆಚ್ಚಿಕೊಂಡಿದ್ದೇನೆ. ಇನ್ನು ಕ್ರೋಧದಲ್ಲಿ ಸಾಕ್ಷಾತ್ ಫಣಿರಾಜನೇ ನಾನಾಗಿದ್ದೇನೆ. ಬುದ್ಧಿಯಲ್ಲಿ ಸುರ ಗುರುಗಳೆನಿಸಿಕೊಂಡಂತಹ ಬೃಹಸ್ಪತಿಗಳು, ಅವರ ಒಂದು ಸುಜ್ಞಾನವನ್ನೂ ನಾನು ಸಂಪಾದಿಸಿಕೊಂಡಿದ್ದೇನೆ. ಇಂತಹ ಎಲ್ಲ ಗುಣಲಕ್ಷಣಗಳು ನನ್ನಲ್ಲಿ ಸತ್ವ ಭರಿತವಾಗಿ ಒಡಮೂಡಿದೆ ನಿಜ. ಇವೆಲ್ಲ ಶಸ್ತ್ರವಿದ್ಯಾ ಕೈಂಕರ್ಯ ಎನ್ನುವಂಥದ್ದು ನನ್ನ ಪಾಲಿಗೆ ದೊರೆತದ್ದು ನನ್ನ ತಂದೆಯವರಾದಂತಹ ಗುರು ದ್ರೋಣಾಚಾರ್ಯರಿಂದಲೇ. ಆದರೆ ಸ್ವಾಮಿ, ನಮ್ಮ ತಂದೆಯವರಿಗೆ ಮಗನಾದಂತಹ ನನ್ನ ಮೇಲಿನ ಪ್ರೀತಿಗಿಂತಲೂ ಆ ಮಧ್ಯಮ ಪಾಂಡವನ ಮೇಲೆ ಅಪಾರವಾದ ವಾತ್ಸಲ್ಯ. ಹಿಂದೊಮ್ಮೆ ಆ ಅರ್ಜುನನಿಗೆ ಅವರು ಬ್ರಹ್ಮಶೀರ್ಷಾಸ್ತ್ರವನ್ನು ಉಪದೇಶಿಸಿದರು. ನಾನು ಹೋಗಿ ತಂದೆಯವರಲ್ಲಿ, ಅಪ್ಪ ನನಗೂ ಅದನ್ನು ಉಪದೇಶಿಸಿ ಎಂದು ಕೇಳಿಕೊಂಡೆ. ಆದರೆ ಅವರು ಆಡಿದಂತಹ ಮಾತೇನು ಗೊತ್ತೇ ಸ್ವಾಮಿ? ಮಗನೇ ಅಶ್ವತ್ಥಾಮ, ನಿನ್ನ ಸ್ವಭಾವ ಸ್ವಲ್ಪ ದುಡುಕಿನದು, ಹಾಗಾಗಿ ನೀನು ಇದಕ್ಕೆ ಯೋಗ್ಯನಲ್ಲ. ಒಂದು ವೇಳೆ ಕಾಲ ಕೂಡಿ ಬಂದಲ್ಲಿ ಮುಂದೊಮ್ಮೆ ನೋಡೋಣ, ಹೀಗೆ ಹೇಳಿದ್ರು ಸ್ವಾಮಿ. ಮುಂದೆ ಅರ್ಜುನ ಮಾಡಿದ್ದಾದ್ರೂ ಏನು ಸ್ವಾಮಿ? ನದಿ ದಾಟಿದ ಮೇಲೆ ಅಂಬಿಗನ ಹಂಗೇನು ಎಂಬಂತೆ ನಮ್ಮ ತಂದೆಯವರ ಶತ್ರು ವಿರೋಧಿ ಆ ದೃಪದ ರಾಜನಲ್ಲಿ ಸಂಬಂಧ ಬೆಳೆಸಿದ್ನಲ್ಲ, ಗುರುದ್ರೋಹಿ ಅವ. ಹಾಗಾದ್ರೆ ನಮ್ಮ ತಂದೆಯವರಿಗೆ ಒಬ್ಬನೇ ಗುರುದ್ರೋಹಿಯ? ಖಂಡಿತ ಅಲ್ಲ, ಇನ್ನೂ ಹಲವರಿದ್ದಾರೆ. ಕೊನೆಯಲ್ಲಿಯೂ ಈ ಹಲವು ಮಂದಿ ಗುರುದ್ರೋಹಿಗಳು ಒಂದಾಗಿ ಮೋಸದಿಂದ ನಮ್ಮ ತಂದೆಯವರನ್ನ ಕೊಂದು ಕೆಡಹಿದರು ಎಂಬ ಸುದ್ದಿ ನನ್ನ ಕಿವಿಯನ್ನ ಮುಟ್ಟಿತು ಸ್ವಾಮಿ. ಅಕಟ ಕಟ ತಂದೆಯಳಿದರು, ಅಕಟ ಕಟ ತಂದೆಯಳಿದರು,
ದೃಷ್ಟದುಮ್ನ್ಯನು ಸ್ವಕ್ಕಿ ಮೆರೆದನು ದೃಷ್ಟದುಮ್ನ್ಯನು ಕಕ್ಕುಲತೆಯೊಳು ಸಾಕಿ ಬೆಳೆಸಿಹ ಕಕ್ಕುಲತೆಯೊಳು ಸಾಕಿ ಬೆಳೆಸಿಹ ತಕ್ಕ ಶಾಸ್ತಿಗೆ ಮನವ ಮಾಡಿ ಹೊಯ್ ತಕ್ಕ ಶಾಸ್ತಿಗೆ ಮನವ ಮಾಡಿ ಅಕಟಕಟ ತಂದೆ ಎಳಿದರು ಕೌರವ ಪಾಂಡವರಿಗೆ ಶಸ್ತ್ರವಿದ್ಯೆಯನ್ನ ಧಾರೆ ಎರೆದಂತಹ ನನ್ನೆ ತಂದೆಯವರಾದಂತಹ ಗುರು ದ್ರೋಣಾಚಾರ್ಯರು ಕುರುಕುಲದ ಅಭ್ಯುದಯಕ್ಕಾಗಿ ಉಪ್ಪನ್ನದ ರಣಭಾರಕ್ಕಾಗಿ ಕೌರವರ ವಿಜಯಕ್ಕಾಗಿ ಪಟ್ಟಂತಹ ಪರಿಶ್ರಮ ಕಡಿಮೆಯೇನಲ್ಲ ಸ್ವಾಮಿ. ತಮ್ಮ ಚಾಣಾಕ್ಷತನದಿಂದ ವೈರಿ ಮೋಹರವನ್ನ ಕೆಡಹಿ ಸಂಪೂರ್ಣ ರಿಪುಮಂಡಲವನ್ನೇ ಧರೆಗುರುಳಿಸಿದವರಂತವರು, ಅಂತಹ ಕೀರ್ತಿಶಾಲಿಗಳು ಅವರು. ಆದರೆ ರಾಜಕೀಯ ರಂಗದ ಮಹಾಚಾಣಾಕ್ಷ, ಒಂದು ರೀತಿಯಲ್ಲಿ ರಾಜಕಾರಣದ ಚಾಣಕ್ಯನಂತಲೇ ಹೇಳಬಹುದು. ಶ್ರೀಕೃಷ್ಣ ಕಪಟಿ. ಅವನ ಒಂದು ಕೌಟಿಲ್ಯ ಎನ್ನುವುದು ನಮ್ಮ ತಂದೆಯವರ ಅವಸಾನಕ್ಕೆ ಕಾರಣವಾಯಿತು, ಮೂಲವಾಗಿ ಹೋಯಿತು. ಒಂದು ಆನೆಯನ್ನ ಅಶ್ವತ್ಥಾಮ ಎಂದು ಹೆಸರಿಸಿದರು. ಅದನ್ನ ಕೊಂದು ಅದೇ ಅಮರ ಸಂದೇಶವನ್ನ ಸಾಕ್ಷಾತ್ ಧರ್ಮರಾಯ ಅಶ್ವತ್ಥಾಮೋ ಹತಃ ಕುಂಜರಃ ಎಂದು ಕೂಗಿ ಹೇಳಿದ. ಯಾಕೆ? ನಮ್ಮ ತಂದೆಯವರಿಗೆ ದಿಗ್ಭ್ರಮೆ ಉಂಟಾಗಲಿ ಎಂದು. ಓಹೋ, ನಿಜವಾಗಿ ಹೇಳುವುದಾದ್ರೆ ಸ್ವಾಮಿ, ನಾನು ಮೊದಲೇ ಸತ್ತಿದ್ದೆ. ಈ ಪಾಂಡವ ಕೌರವರ ನಡುವೆ ಅವರ ಜತೆಯಲ್ಲಿ ಬೆಳೆದು ಜೀವ ಮಾತ್ರ ಹೋಗಿರಲಿಲ್ಲ. ಇದು ಹಾಗೆ ಹೋಗುವಂತ ಜೀವ ಸಮೇತ ಅಲ್ಲ. ಆದರೂ ಸಾಕ್ಷಾತ್ ಧರ್ಮರಾಯನೇ ಹೇಳಿದ ಸಂದೇಹದಲ್ಲಿ ನಮ್ಮ ತಂದೆಯವರು ಧರ್ಮರಾಯನೇ ಹೇಳಿದ್ನಲ್ಲ, ಹಾಗೆ ಹೇಳುವವನಲ್ಲ ಅವ, ಸತ್ಯಸಂಧ. ಅವನೇ ಹೇಳಿದ ಮೇಲೆ ಎಂತಹ ಗೊಂದಲ ಎನ್ನುವಂತಹ ಸಂದೇಹದಲ್ಲಿರುವಂತಹ ಸಂದರ್ಭದಲ್ಲಿ ಹಳೆಯ ಹಗೆಯನ್ನೇ ಪ್ರಧಾನವಾಗಿಸಿಕೊಂಡು ಆ ದ್ರುಪದ ನಂದನ ದೃಷ್ಟದ್ಯುಮ್ನ ಸಮಯ ಸಾಧಕನಾಗಿ ನಮ್ಮ ತಂದೆಯವರನ್ನು ಕೊಂದು ಮುಗಿಸಿದ. ಬಹುಶಃ ನಮ್ಮ ತಂದೆಯವರ ಅವಸಾನಕ್ಕೆ ಕಾರಣವಾದದ್ದು ಮಗನಾದಂತಹ ನನ್ನ ಮೇಲಿನ ಅವರಿಗಿದ್ದಂತಹ ಅಪಾರವಾದ ಪ್ರೀತಿ, ಮಮತೆ, ವಾತ್ಸಲ್ಯ. ಮಗನೆಂದರೆ ಅತ್ಯಂತ ಮೋಹ ಅವರಿಗೆ. ಆ ಸಮಯ ಸಾಧಕನಾದ ದೃಷ್ಟೋದ್ಯುಮ್ನ ಮತ್ತು ಧರ್ಮರಾಯನ ಅರ್ಧ ಸತ್ಯ ಇವೆರಡೂ ಒಂದಾಗಿ ನಮ್ಮ ತಂದೆಯವರನ್ನು ನಾನು ಕಳೆದುಕೊಂಡೆ ಸ್ವಾಮಿ. ತಂದೆಯವರನ್ನ ಕಳೆದುಕೊಂಡು ಮತ್ತೆ ಅನಾಥ ಪ್ರಜ್ಞೆಗೆ ಕಾಡುತ್ತಿರುವ ನಾನು ತಬ್ಬಲಿಯಾಗಿ ಏನು ಮಾಡಬೇಕೆಂದು ತೋಚದೆ ಕೂತಾಗ ತಂದೆಯವರ ಅವಸಾನಕ್ಕೆ ಕಾರಣೀಭೂತರಾದಂತಹ ರಿಪುಮಂಡಲವನ್ನ ಭೇದಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡಬೇಕು ಎಂದು ಪ್ರತಿಜ್ಞೆಗೈದೆ. ಹಾಗಾದ್ರೆ ಅವರ ಒಂದು ಕೊನೆಗಾಣುವುದಕ್ಕೆ ನಾನು ತೊಟ್ಟಂತಹ ಪರಿಯೇನು? ಎನ್ನ ತಂದೆಯ ಸೋಯಿಸ, ಎನ್ನ ತಂದೆಯ ಸೋಯಿಸ, ಪುಟ್ಟಿರುವ ಕುನ್ನಿ ದ್ರುಪದನ ಜಾತನೆ, ಪುಟ್ಟಿರುವ ಕುನ್ನಿ ದ್ರುಪದನ ಜಾತನೆ. ಎನ್ನ ಜನ್ಮವದಾಯಿತು ದುರುಳಗೆ ಇನ್ನು ಯಮಪುರಿ ಸಂದಿತು. ಎನ್ನ ಜನ್ಮವದಾಯಿತು ದುರುಳಗೆ ಇನ್ನು ಯಮಪುರಿ ಸಂದಿತು. ಎಲ್ಲ ದ್ರುಪದ ನಂದನ ದೃಷ್ಟೋದ್ಯುಮ್ನನೆ, ನಿನ್ನ ಅವಸಾನಕ್ಕಾಗಿ ಹುಟ್ಟಿ ಬಂದಂತ ಮೃತ್ಯು ಸ್ವರೂಪಿ ಈ ಕಲಶ ಸಂಭವ. ಏನು ಹೇಳ್ತಾ ಇದ್ದಾರೆ ಅಲ್ಲಿ? ನಮ್ಮ ತಂದೆಯವರ ಅವಸಾನಕ್ಕಾಗಿ
ಅವ ಹುಟ್ಟಿ ಬಂದಂತೆ ದುಷ್ಟುದ್ಯುಮ್ನ. ಹ್ಮ್ ನಾನು ಹೇಳುತ್ತೇನೆ ಕೇಳಿ, ಹ್ಮ್ ಅವನ ಮರಣಕ್ಕಾಗಿ ನಾನು ಹುಟ್ಟಿ ಬಂದಿದ್ದೇನೆ. ಓಹೋ. ಎಂತಹ ಪಾಪಿಗಳು ಸ್ವಾಮಿ ಇವರು. ಹ್ಮ್ ಇವರ ತಲೆಯನ್ನು ಉಳಿಸಿಕೊಳ್ಳಲು ಹ್ಮ್ ಮತ್ತು ಆ ಧರ್ಮಜನ ಸತ್ಯಕ್ಕಾಗಿ ಆ ಅಮಾಯಕದ ಒಂದು ಆನೆಯನ್ನ ಕೊಂದ್ರಲ್ಲ ಸ್ವಾಮಿ. ಇದು ಇವರ ಯುದ್ಧ ನೀತಿಯ? ಇದು ಕೃಷ್ಣನ ಧರ್ಮವ? ಹ! ಹಾಗಾದ್ರೆ ಇವರನ್ನ ಕೊಲ್ಲಲಿಕ್ಕೆ ಆ ನಾನು ಉಪಯೋಗಿಸುವಂತಹ ಅಸ್ತ್ರ ಯಾವುದು ಗೊತ್ತೇ? ನಾರಾಯಣಸ್ತ್ರ ಸೆಳೆದು ನಾರಾಯಣಸ್ತ್ರ ಸೆಳೆದು ಆ ಜಮನ ಸಾರದೆವು ಗಮನ ಸೆಳೆದು ಆ ಜಮನ ಸಾರದೆವು ಗಮನ ಸೆಳೆದು ನಾರಿ ಪಾಂಡವರ ಕಡೆಗೆ ಬಳಿಕದಲ್ಲಿ ಶ್ರೀಕೃಷ್ಣ ತಂತ್ರದೆಡೆಗೆ ಸ್ವಾಮಿ, ದುಷ್ಟುದ್ಯುಮ್ನ ಹಾಗೂ ಆ ಪಾಂಡವರ ಮುಕ್ತಾಯಕ್ಕಾಗಿ ನಾನು ಸೆಳೆದಂತಹ ಅಸ್ತ್ರ ಸಾಕ್ಷಾತ್ ನಾರಾಯಣಾಸ್ತ್ರ. ಬ್ರಹ್ಮಾಂಡದಲ್ಲಿ ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಸ್ತ್ರ ಒಂದು ಇದ್ರೆ ಅದು ಈ ನಾರಾಯಣಾಸ್ತ್ರವೇ ಸರಿ. ಇದನ್ನ ನಾನು ಈಗ ಧನುವಿನ ಸಿಂಜಿನಿಗೇರಿಸಿದ್ದೇನೆ. ದೂರದಲ್ಲಿರುವಂತಹ ಪಾಂಡವರತ್ತ ಸೆಳೆದು ಪ್ರಯೋಗಿಸಿದೆ. ಪ್ರಯೋಗಿಸಿದ ಮೇಲೆ ನನಗೆ ಒಂದು ಯೋಚನೆ ಎನ್ನುವುದು ಹೊಳೆಯಿತು. ಸ್ವಾಮಿ, ನಾನು ಸಾರಿದಂತಹ ಅಸ್ತ್ರ ಪಾಂಡವರೆಡೆಗೆ, ಆದರೆ ನಾನು ಮರೆತಂತಹ ಒಂದು ವಿಷಯ ಏನು ಗೊತ್ತೇ? ಅವರ ಪಕ್ಷದಲ್ಲಿ ತಂತ್ರಗಾರನಾದಂತಹ ಶ್ರೀಕೃಷ್ಣನಿದ್ದಾನೆ. ಕಪಟಿ ಆತ. ಆದರೂ ಒಂದು ನಂಬಿಕೆ. ಯಾಕೆ? ಪ್ರಯೋಗಿಸಿದಂತಹ ಅಸ್ತ್ರ ಅಂತದ್ದು ನಾರಾಯಣಾಸ್ತ್ರ. ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಹೃದಯದ ಒಂದು ಮೂಲೆಯಲ್ಲಿ ಗೊಂದಲ, ಸಂದೇಹ. ಯಾಕೆ? ಕೃಷ್ಣನನ್ನು ನಂಬಲಿಕ್ಕಿಲ್ಲ ಸ್ವಾಮಿ. ಬಹುತಂತ್ರಗಾರ ಅವ. ಏನಾದ್ರೂ ಮಾಡ್ತಾನೆ. ಈ ಬಾರಿಯೂ ಏನಾದ್ರೂ ತಂತ್ರವನ್ನ ಮಾಡಿ ನಾನು ಪ್ರಯೋಗಿಸಿದಂತಹ ಅಸ್ತ್ರವನ್ನ ವಿಫಲಗೊಳಿಸ್ತಾನೋ, ಹೀಗೆ ಸಂದೇಹ. ಕೊನೆಯಲ್ಲಿ ಆದದ್ದು ಅದೇ ಸ್ವಾಮಿ. ಅವನ ತಂತ್ರಗಾರಿಕೆ ಗೆದ್ದಿತು. ನಾನು ಪ್ರಯೋಗಿಸಿದಂತಹ ಅಸ್ತ್ರ ಪಾಂಡವರತ್ತ, ಅದು ಭೇಟಿಯಾದದ್ದು ಕೃಷ್ಣನ ತಂತ್ರದೊಂದಿಗೆ. ಅಂತಹ ಸಾಕ್ಷಾತ್ ನಾರಾಯಣಾಸ್ತ್ರವನ್ನೇ ತಪ್ಪಿಸಿಕೊಳ್ಳುವಂತಹ ತಂತ್ರ ಮಾಡಿದ ಆತ ಅಂತ ಕೇಳುವುದಾದ್ರೆ, ಯೋಧರೆಲ್ಲರೂ ಶಸ್ತ್ರ ಬಿಳಿಸೆ ಯೋಧರೆಲ್ಲರೂ ಶಸ್ತ್ರ ಬಿಳಿಸೆ ಯೋಧರೆಲ್ಲರೂ ಶಸ್ತ್ರ ಬಿಳಿಸೆ ಅಸ್ತ್ರ ಸಾಧಿಸದೆ ನಾನು ಗಮಿಸೆ ಅಸ್ತ್ರ ಸಾಧಿಸದೆ ನಾನು ಗಮಿಸೆ ಕಾದು ತಲರ್ಜುನಯನ್ನ ಕಾದು ತಲರ್ಜುನಯನ್ನ ಬಹುಬಾಧಿಸೆ ಕಳೆದ ಸ್ಮೃತಿಯನ್ನ ಬಹುಬಾಧಿಸೆ ಕಳೆದ ಸ್ಮೃತಿಯನ್ನ ಕಾದು ತಲರ್ಜುನಯನ್ನ ಬಹುಬಾಧಿಸೆ ಕಳೆದ ಸ್ಮೃತಿಯನ್ನ ಬಹುಬಾಧಿಸೆ ಕಳೆದ ಸ್ಮೃತಿಯನ್ನ ಯೋಧರೆಲ್ಲರೂ ಶಸ್ತ್ರ ಬಿಳಿಸೆ ಅಸ್ತ್ರ ಸಾಧಿಸಿದೆ ನಾನು ಗಮಿಸೆ ಅಸ್ತ್ರ ಸಾಧಿಸದೆ ನಾನು ಗಮಿಸೆ ಅಯ್ಯ, ನಾನು ನಾರಾಯಣಾಸ್ತ್ರವನ್ನ ಸೆಳೆದು ಪ್ರಯೋಗಿಸುವಂತಹ ಕ್ಷಣದ ಮೊದಲೇ ಆ ಕೃಷ್ಣ ಒಂದು ತಂತ್ರ ಮಾಡಿದ. ಅವರ ಸೇನೆಯಲ್ಲಿದ್ದಂತಹ ಯೋಧರೆಲ್ಲರಲ್ಲಿಯೂ ಶಸ್ತ್ರಗಳನ್ನ ಇಳಿಸಿ
ಅಸ್ತ್ರದೆದುರು ಶರಣಾಗಿ ಎಂದ. ಆಹಾ. ನಾನು ಪ್ರಯೋಗಿಸಿದಂತಹ ನಾರಾಯಣಾಸ್ತ್ರದ ವಿಶೇಷತೆ ಏನು ಗೊತ್ತೇ ಸ್ವಾಮಿ? ಅಸ್ತ್ರರಹಿತರಾಗಿ ಶಸ್ತ್ರರಹಿತರಾಗಿ ಆಹಾ. ಶರಣಾದವರನ್ನ ಅದು ಎಂದಿಗೂ ಏನೂ ಮಾಡುವುದಿಲ್ಲ. ಇದನ್ನ ಅರಿತು ಆ ಕಪಟಿ ಕೃಷ್ಣ ಶಸ್ತ್ರವನ್ನ ಇಳಿಸ್ಲಿಕ್ಕೆ ಹೇಳ್ತಾನೆ ಅಂತ ಹೇಳಿ ನಾನು ನಿರೀಕ್ಷಿಸಿರಲಿಲ್ಲ. ಓಹೋ. ಅಂತೆಯೇ ನಾನು ನಿರೀಕ್ಷಿಸಿದ ಫಲ, ಪ್ರಯೋಗಿಸಿದ ಅಸ್ತ್ರದ ಪ್ರತಿಫಲ ಎನ್ನುವಂಥದ್ದು ನನಗೆ ದೊರಕಲಿಲ್ಲ. ಬೇಸರವಾಯಿತು ಸ್ವಾಮಿ. ಓಹೋ. ಪ್ರಯೋಗಿಸಿದಂತಹ ಅಸ್ತ್ರ ವಿಫಲವಾಗಿ ಹಿಂತಿರುಗಿ ಬಂತು. ಆಹಾ. ಇದನ್ನ ಗಮನಿಸಿದಂತಹ ಮಧ್ಯಮ ಪಾಂಡವ ಪಾರ್ಥ ಎದ್ದು ನಿಂತ, ಮುನ್ನುಗ್ಗಿ ಬಂದ ಯುದ್ಧಕ್ಕೆ. ಆಹಾ. ಖಾಡಾಖಾಡಿಯಾದಂತಹ ಯುದ್ಧ ನಡೆಯಿತು ಸ್ವಾಮಿ. ಯುದ್ಧದ ಪರಿಣಾಮವಾಗಿ ರಣಮಂಡಲದಲ್ಲಿ ಸ್ಮೃತಿ ತಪ್ಪಿ ಬೀಳುವಂತಹ ಆಹಾ. ಪರಿಸ್ಥಿತಿ ನನ್ನ ಪಾಲಿಗೆ ಬಂತು ಸ್ವಾಮಿ. ಇಷ್ಟಾದ್ರೂ ಏನಾದ್ರೂ ಮಾಡಬೇಕು. ಸ್ಮೃತಿ ತಪ್ಪಿ ಬಿದ್ದಿದ್ದೇನೆ. ಅವರೆಲ್ಲ ಹೋದ್ರು ಸ್ವಾಮಿ. ಮುಂದೇನು? ಎಚ್ಚರವಗೊಳ್ಳುತ್ತಾಗ ವಿಪ್ರನು, ಎಚ್ಚರವಗೊಳ್ಳುತ್ತಾಗ ವಿಪ್ರನು ಇಚ್ಛೆ ನೆನೆಯುತ್ತ ಶಪಥ ಗೈದನು. ಹೆಚ್ಚು ಬೇಡಲು ಕವಚ ತೆಗೆಯನು ಕೇಳಿರೆಂದೆನುತ್ತ. ಪ್ರಯೋಗಿಸಿದ ಅಸ್ತ್ರವೆನ್ನುವುದು ವಿಫಲವಾಗಿ ಹಿಂದಿರುಗಿ ಬಂತು. ಅರ್ಜುನನಲ್ಲಿ ಖಾಡಾಖಾಡಿಯಾದಂತಹ ಯುದ್ಧ ನಡೆಯಿತು. ಪರಿಣಾಮವಾಗಿ ರಣಮಂಡದಲ್ಲಿ ಸ್ಮೃತಿ ತಪ್ಪಿ ಬೀಳುವಂತಾಯಿತು. ಇಷ್ಟಾದರೂ ಕೂಡ ಆಧರಿಸಿಕೊಂಡು ಎದ್ದು ನಿಂತಿದ್ದೇನೆ. ಎಂಥ ಅನ್ಯಾಯವಾಗಿ ಹೋಯಿತು ಸ್ವಾಮಿ. ನಾ ಪ್ರಯೋಗಿಸಿದಂತಹ ಅಸ್ತ್ರವೇ ನನಗೆ ಮೋಸ ಮಾಡಿಬಿಟ್ಟಿತು. ಹಾಗಾದ್ರೆ ಮುಂದೇನು ಮಾಡುವುದು? ನನ್ನ ಮನದಲ್ಲಿರುವಂತಹ ಒಂದು ಕಿಚ್ಚು ಪ್ರಜ್ವಲಿಸುತ್ತಿರುವಾಗ ನನ್ನ ಮನಸ್ಸಿನ ಆಕಾಂಕ್ಷೆಯನ್ನ ನಾನು ಎಂದೂ ಮರೆಯುವ ಹಾಗಿಲ್ಲ. ಹಾಗಾದ್ರೆ ಮುಂದೇನು ಮಾಡುವುದು? ಧರ್ಮದ ಮಾರ್ಗ ಇವರಿಗಲ್ಲ ಸ್ವಾಮಿ. ಇನ್ನು ನ್ಯಾಯವೋ ಅನ್ಯಾಯವೋ, ಸರಿಯೋ ತಪ್ಪೋ ಯಾವುದನ್ನು ನಾನು ನೋಡುವುದಿಲ್ಲ. ಹಾಗಾದ್ರೆ ಏನು ತಂತ್ರಗಾರಿಕೆ ನಮಗೆ ಬರುವುದಿಲ್ವಾ? ನಾನು ಯಾರು? ಗುರುಗಳಾದಂತಹ ದ್ರೋಣಾಚಾರ್ಯರ ಸುಪುತ್ರ ಅಶ್ವತ್ಥಾಮ. ಯುದ್ಧವನ್ನ ಹೇಗೆ ಗೆಲ್ಲಬೇಕೆಂಬುದನ್ನ ನಾನು ಅರಿತಿದ್ದೇನೆ. ತೊಟ್ಟಂತಹ ಕವಚವನ್ನ ನಿರೀಕ್ಷಿತ ಫಲಿತಾಂಶವನ್ನ ಕಾಣದೆ ತೆಗೆಯಲಾರೆ. ಇನ್ನು ಹೇಳಲಿಕ್ಕೂ ಕೇಳಲಿಕ್ಕೂ ರಣರಂಗದಲ್ಲಿ ನನ್ನನ್ನು ತಡೆಯುವುದಕ್ಕೂ ಯಾರೂ ಇಲ್ಲ. ಇನ್ನು ಅವರನ್ನ ಮುಗಿಸುವ ಪರಿ ಹೇಗೆ? ಇರುಳು ಸಮನಿಸಲಾಗ ವಿಪ್ರನು, ಇರುಳು ಸಮನಿಸಲಾಗ ವಿಪ್ರನು ತೆರಳಿ ಶಿಬಿರಕ್ಕೆ ದೃಷ್ಟದ್ಯುಮ್ನನ ಬರದಿ ಕಾಲಲಿ ತಿವಿದು ಎಚ್ಚರಗೊಳಿಸುತ್ತುಗ್ರದಲ್ಲಿ, ಬರದಿ ಕಾಲಲಿ ತಿವಿದು ಎಚ್ಚರಗೊಳಿಸುತ್ತುಗ್ರದಲ್ಲಿ. ಕರದಿ ಜುಟ್ಟನು ಪಿಡಿದು ಬಡಿದನು, ಕರದಿ ಜುಟ್ಟನು ಪಿಡಿದು ಬಡಿದನು. ಉರಕ್ಕೆ ಉದರಕ್ಕೆ ಕಾಲೊಳೊದೆದನು, ಉರಕ್ಕೆ ಉದರಕ್ಕೆ ಕಾಲೊಳೊದೆದನು. ಮರುಮತಾಣಕ್ಕೆ ಹೊಯ್ದು ಕಳುಹಿಸೆ ಶೈಮಿನಿಯ ಪುರಕ್ಕೆ, ಮರುಮತಾಣಕ್ಕೆ ಹೊಯ್ದು ಕಳುಹಿಸೆ ಶೈಮಿನಿಯ ಪುರಕ್ಕೆ. ಸಾಧಾರಣ ಮಧ್ಯರಾತ್ರಿಯ ಹೊತ್ತು ಕೃಪಾಚಾರ್ಯ ಹಾಗೂ ಕೃತವರ್ಮನನ್ನು ಸೇರಿಕೊಂಡು ಪಾಂಡವರ ಶಿಬಿರತ್ತ ನಾನು ಸಾಗಿದವನಿದ್ದೇನೆ. ಅವರಿಬ್ಬರನ್ನ ಶಿಬಿರದ ಹೊರಗೆ ನಿಲ್ಲಿಸಿ ಹೊರಗೆ ಓಡಿ ಹೋಗುವಂತಹ ಯಾರನ್ನೇ ಆದರೂ ತಲೆ ಕಡಿಯದೆ ಬಿಡತಕ್ಕದ್ದಲ್ಲ ಎಂದು ನಿರೂಪಿಸಿ ನಾನೊಬ್ಬನೇ ಖಡ್ಗಪಾಣಿಯಾಗಿ ಶಿಬಿರದೊಳಗೆ ನಡೆದೆ. ನನ್ನ ನಿರೀಕ್ಷೆ ಸರಿಯಾಗಿತ್ತು. ನಾನು ನಿರೀಕ್ಷಿಸಿದಂತೆ ವಿಜಯೋನ್ಮತ್ತತೆಯಿಂದ ಮಿತಿಮೀರಿ ಕುಡಿದು ಮೈ ಮರೆತು ಬಿದ್ದಲ್ಲಿಯೇ ಅಲ್ಲಿಯೇ ಬಿದ್ದು
ಎಲ್ಲರೂ ನಿದ್ರಿಸಿದ್ರು. ಯಾಕೋ ಗೊತ್ತಿಲ್ಲ ಸ್ವಾಮಿ, ಆ ರಾತ್ರಿ ನನ್ನಲ್ಲಿಯೂ ಯಾವುದೋ ಒಂದು ರುದ್ರಶಕ್ತಿ ಎನ್ನುವುದು ಆಹ್ವಾನವಾಗಿತ್ತು. ಕರುಣೆ ಎಂಬುದರ ಕೊನೆಯ ಕಣವು ನನ್ನ ಹೃದಯದಿಂದ ಹಾರಿ ಹೋಗಿತ್ತು. ನಿದ್ರಿಸಿದ ಅವರನ್ನು ನೋಡಿದಾಗ ನನಗಾದಂತಹ, ನನ್ನ ಮನಸ್ಸಿನ ಮೇಲಾದಂತಹ ಆಘಾತಗಳು, ಹಿಡಿದಂತಹ ನನ್ನ ಕೈಯ ಕರವಾಲವನ್ನ ನಿದ್ರಿಸಿದವರ ಮೇಲೆ ಮೃತ್ಯು ನರ್ತನವನ್ನೇ ಮಾಡತೊಡಗಿತು. ನೋಡುವಷ್ಟರಲ್ಲಿ ಹಾಹಾಕಾರವೆದ್ದು ಹೋಯಿತು. ಏನು ಎತ್ತ ಎಂಬ ಪ್ರಶ್ನೆ ಬರುವುದರ ಒಳಗೆ ಹಲವಾರು ತಲೆಗಳು ಸಿಡಿದು ಹಾರತೊಡಗಿದವು. ಸಂತೋಷವಾಯಿತು ಸ್ವಾಮಿ, ಸಂತೋಷವಾಯಿತು. ಆಜ್ಯಾಹುತಿಯಿಂದ ಪ್ರಜ್ವಲಿಸುವಂತಹ ಯಾಗಾಗ್ನಿಯಂತೆ ನನ್ನ ರೋಷಾಗ್ನಿಯು ಮೇಲು ಹಾಯ್ದು ಪ್ರಜ್ವಲಿಸತೊಡಗಿತು. ಆ ಸಮಯದಲ್ಲಿ ದೂರದಲ್ಲಿ ಮಲಗಿದ್ದ ಪಾಪಿ ದೃಷ್ಟದ್ಯುಮ್ನನ್ನು ನಾನು ಕಂಡೆ. ನಾನು ಬಂದದ್ದೇ ಅವನಿಗಾಗಿ. ಭರದಿಂದ ಹೋಗಿ ಅವನನ್ನು ತುಳಿದು ಎಬ್ಬಿಸಿದೆ. ಅವನ ಜುಟ್ಟಿಗೆ ಕೈ ಹಾಕಿ ನೆಲಕ್ಕೆ ಬಡಿದೆ. ಕಾಲುಗಳಿಂದ ಅವನ ಉದರಕ್ಕೊದ್ದೆ. ನೋವಿನಿಂದ ತಡವರಿಸುತ್ತ ಆಯುಧವನ್ನರಸಲು ಆರಂಭಿಸಿದ ಆತ. ನಾನು ಬಿಡ್ತೇನ? ಮತ್ತೆ ಒದ್ದು ಕೆಡಹಿ ಅವನ ಎದೆಯ ಮೇಲೆ ಮೆಟ್ಟಿ ನಿಂತೆ. ಅವನ ಕುದುಕಿಯನ್ನ ಹಿಸುಕಿಯೇ ಕೊಂದೆ. ಹಿಡಿದಂತಹ ಖಡ್ಗದಿಂದ ರುಂಡವನ್ನ ಬೇರ್ಪಡಿಸಿದೆ. ಸಂತೋಷ. ದುಷ್ಟದ್ಯುಮ್ನನನ್ನ ಕೊಂದೆ ಸ್ವಾಮಿ. ಮುಂದೇನು? ಸೋದಿಸಿದೆ ನೊಂದುಕೊಂಡುದ, ಸೋದಿಸಿದ ಸೋದಿಸಿದೆ ನೊಂದುಕೊಂಡುದ. ಹಾದಿ ಸ್ವರ್ಗಕ್ಕೆ ಪಿತನಿಗೆ, ಹಾದಿ ಸ್ವರ್ಗಕ್ಕೆ ಪಿತನಿಗೆಂಬುದ. ಸ್ವಾಮಿ, ದೃಷ್ಟದ್ಯುಮ್ನನ ರುಂಡವನ್ನ ಬೇರ್ಪಡಿಸಿದೆ. ಅದೇ ಖಡ್ಗವನ್ನ ಅವನ ಎದೆಯಲ್ಲಿರಿದು ಎಳೆದು ಚಿಮ್ಮುವ ರಕ್ತಧಾರೆಯಿಂದ ಪಿತೃತರ್ಪಣವನ್ನಿತ್ತೆ. ಇದೀಗ ನಮ್ಮ ತಂದೆಯವರ ಆತ್ಮಕ್ಕೆ ಚಿರಶಾಂತಿ ಎನ್ನುವುದು ಲಭಿಸಿತು. ಸಂತೋಷದಿಂದ ಸ್ವರ್ಗವನ್ನ ಸೇರುವವರವರು. ತಂದೆಯವರನ್ನ ಕೊಂದವರನ್ನೆಲ್ಲ ಮುಗಿಸಿದೆ. ಯಾರ್ಯಾರು ಸತ್ತಿದ್ದರು ಎನ್ನುವುದೇ ನನಗೆ ತಿಳಿದಿಲ್ಲ ಸ್ವಾಮಿ. ಅದರಲ್ಲಿಯೂ ಕತ್ತಲಲ್ಲಿ ಏನಾಯಿತು ಎಂದು ಗೊತ್ತಾಗದೆ ಹೊರಗೆ ಓಡಿದವರು ಮತ್ತು ಗದ್ದಲದಲ್ಲಿ ನೆಗೆದು ಓಡಿದಂತಹ ಕುದುರೆ ಆನೆಗಳನ್ನು ಸಮೇತ ಹೊರಗೆ ನಿಂತಿದ್ದ ಇಬ್ಬರು ಕೊಂದು ಕಡೆಹಿದ್ದರು. ಸಂತೋಷದ ಸಮಯ. ಆಗ ನನಗೆ ನನ್ನ ಒಂದು ಕರ್ತವ್ಯ ಎನ್ನುವುದು ನೆನಪಾಯಿತು ಸ್ವಾಮಿ. ತಂದೆಯವರ ಆತ್ಮಕ್ಕೆ ಏನೋ ಶಾಂತಿಯನ್ನು ಕೊಟ್ಟೆ. ಇನ್ನೊಂದು ಕರ್ತವ್ಯ ಎನ್ನುವುದು ನನ್ನ ಪಾಲಿಗಿದೆ. ಅದು ಏನಂದ್ರೆ, ಇಲ್ಲಿ ಶಿಬಿರಕ್ಕೆ ಬರುವ ಮೊದಲು ಕೃತವರ್ಮ ಹಾಗೂ ಕೃಪಾಚಾರ್ಯರನ್ನ ಕೂಡಿಕೊಂಡು ದುರ್ಯೋಧನನು ತೊಡೆಮುರಿದು ಬಿದ್ದಿದ್ದಾನೆ. ಅವ ಒಂದು ವೇಳೆ ಜೀವಂತ ಇದ್ದದ್ದೇ ಹೌದಾದಲ್ಲಿ ಕೊನೆಯ ಬಾರಿ ನೋಡಿ ಬರೋಣ ಅಂದು ಹೋದವರು ನಾವಿದ್ದೇವೆ. ಅಲ್ಲಿ ಹೋಗಿ ನೋಡ್ತೇವೆ ಸ್ವಾಮಿ. ಎಂತಹ ದೃಶ್ಯ! ಯಾರಿಗೇ ಆದರೂ ಕಂಡರೆ ಕರುಣನ್ನೇ ಹಿಚುಕುವಂತಹ ರುದ್ರ ಭೀಷಣವಾದಂತಹ ದೃಶ್ಯ ಅದು. ಅವನನ್ನು ನೋಡಿದಾಗ ಒಮ್ಮೆ ನಮ್ಮ ಕಣ್ಣಲ್ಲಿ ನೀರು ಬಂದದ್ದಲ್ಲದೆ ನಮ್ಮನ್ನ ನೋಡಿದಾಗ ಅವನೂ ಕಣ್ಣೀರಿಟ್ಟ. ನಿಟ್ಟುಸಿರನ್ನು ಬಿಟ್ಟ ಆತ. ಅದೇ ಸಮಯಕ್ಕೆ ಕೃಪಾಚಾರ್ಯರನ್ನು ನೋಡಿ ಅವರಲ್ಲಿ ನೀರು ತರಿಸಿದ. ಅವ ನೀರನ್ನು ಕುಡಿತಾನೆ ಅಂತ ನೋಡಿದ್ರೆ ನನ್ನ ಕೈಯನ್ನ ಹಿಡಿದು ನನ್ನ ಕೈಯ ಮೇಲೆರೆದ. ಅಶ್ವತ್ಥಾಮ, ನೀನು ಸೇನಾಧಿಪತಿ, ಏನಾದ್ರೂ ಮಾಡಯ್ಯ ಎಂದು ಕೇಳಿಕೊಂಡ. ಸ್ವಾಮಿ, ಬಹುಶಃ ಈ ಹೊತ್ತಿಗೆ ದುರ್ಯೋಧನನಿಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ಎನ್ನುವುದು ಇದ್ದಿರಲಾರದು. ಅಂತಿಮ ಕ್ಷಣದಲ್ಲಿದ್ದಾನೆ ಆತ. ಆದರೆ ನನಗಿದ್ದಂತಹ ಒಂದು ಆಸೆ ಛಲವನ್ನ ನೋಡಿ ಅವ ನನಗೆ ಸೇನಾಧಿಪತ್ಯವನ್ನ ಕೊಟ್ಟಿದ್ದಾಗಿರಬಹುದು, ಹೀಗೆ ಭಾವಿಸಿದೆ.
ನಾನು ಮುಂದೆ ಮಾತನಾಡದೆ ಅದನ್ನು ಸ್ವೀಕರಿಸಿದೆ. ಎಂತಹ ಸೇನಾಧಿಪತ್ಯ ಸ್ವಾಮಿ, ಎಂತಹ ಸೇನಾಧಿಪತ್ಯ, ವಿಜೃಂಭಣೆಯಂಥದ್ದು. ಸೇನೆಯಲ್ಲಿ ನನ್ನನ್ನು ಸೇರಿಸಿ ಬರೀ ಈ 3 ಜನ, ಕೃಪಾಚಾರ್ಯ, ಕೃತವರ್ಮ. ನನಗೆ ಕೆಲಸ ಸುಲಭವಾದದ್ದು ನಿಜ, ಆದರೆ ಎಂಥ ಸೇನಾಧಿಪತ್ಯ ಸ್ವಾಮಿ, 3 ಜನರಿಗೆ ನಾನು ಸೇನಾಧಿಪತಿಯ? ಅಷ್ಟೇ ಅಲ್ಲ, ಕಾಗೆ ಗೂಬೆಗಳ, ನರಿನಾಯಿಗಳ ಕೂಗಾಟವೇ ನನ್ನ ಒಂದು ಸೇನಾಧಿಪತಿ ಪಥಸಂಚಲನ, ವಾದ್ಯಘೋಷ. ಎಷ್ಟು ಚಂದ ನೋಡಿ. ಯಾರಿಗಾದ್ರೂ ಉಂಟಾ ಈ ಅವಕಾಶ? ಇಲ್ಲ, ಅಶ್ವತ್ಥಾಮನಿಗೆ ಮಾತ್ರ. ಆದ್ರೂ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ. ತೊಟ್ಟಂತಹ ಜವಾಬ್ದಾರಿಗೆ ಈ ಶಿಬಿರದಲ್ಲಿರುವ ಈ ಸಂದರ್ಭದಲ್ಲಿ ನನಗೆ ಅದು ತಲೆಗೆ ಹೊರಡಿದೆ. ಹಾಗಾದ್ರೆ ಮುಂದೆ ನಾನು ಮಾಡುವುದೇನು? ಮಾಡುವಂತಹ ಎಲ್ಲ ಕಾರ್ಯಗಳು ಆ ನನ್ನ ಮಿತ್ರ ದುರ್ಯೋಧನನಿಗೆ ಅವನಲ್ಲಿ ಮಾತನ್ನು ಕೊಟ್ಟು ಬಂದಿದ್ದೇನೆ, ಪಾಂಡವರ ಶಿರಗಳನ್ನು ತರ್ತೇನೆ ಅಂತ ಹೇಳಿ. ಹಾಗಾದ್ರೆ ಈಗ ಪಾಂಡವರನ್ನು ಅರಸುತ್ತೇನಂತೆ. ಮಲಗಿರುವ ಮಕ್ಕಳ ಇವರ, ಮಲಗಿರುವ ಮಕ್ಕಳ ಇವರ ಸುಲಭದಲ್ಲಿ ಮತ್ತೋ ಶಿಖಂಡಿಯ ಬಳಿಕ ಲೀರ್ವರ ಕೊಂದು ಕಳೆದನು ಕ್ರೂರತನದಿಂದ. ಸ್ವಾಮಿ, ಪಾಂಡವರನ್ನ ಅರಸುತ್ತಾ ಪಾಂಡವರಾದಂತಹ ಅವರ ಸ್ವಕೀಯವಾದಂತಹ ಶಿಬಿರವನ್ನ ಹೊಕ್ಕಾಗ ಅಲ್ಲಿ ಅವರಿರಲಿಲ್ಲ, ಕೃಷ್ಣನೂ ಇರಲಿಲ್ಲ. ನಾನು ಅಲ್ಲಿಯೇ ಎಣಿಸಿಕೊಂಡೆ, ನನ್ನ ನಿರೀಕ್ಷೆಯನ್ನ ಮಾಡಿಯೇ ಆ ಕೃಷ್ಣ ಅವರನ್ನ ಕರೆದುಕೊಂಡು ಎಲ್ಲಿಯೋ ಓಡಿ ಹೋಗಿರಬೇಕು ಅಂತ ಹೇಳಿ. ಹೊರಗಿನಿಂದ ತಂಪಾದ ಗಾಳಿ ಬೀಸುತ್ತಿತ್ತು ಸ್ವಾಮಿ. 3 ಕಡೆ ದಿಗಂತದಲ್ಲಿ ಕೆಂಪು ಗೆರೆಯೂ ಮೂಡುತ್ತಿತ್ತು. ಮನಸ್ಸಿಗೆ ಒಂದು ರೀತಿಯ ಸಮಾಧಾನ. ತಂದೆಯವರನ್ನ ಕೊಂದವರನ್ನ ನಾನು ಮುಗಿಸಿದೆ, ಸಂತೋಷ. ಅದೇ ಸಂದರ್ಭದಲ್ಲಿ ಮನದ ಇನ್ನೊಂದು ಮೂಲೆಯಲ್ಲಿ ಅಸಮಾಧಾನ, ಬೇಸರ. ಯಾಕೆ? ದುರ್ಯೋಧನಿಗೆ ಮಾತು ಕೊಟ್ಟಂತೆ ಪಾಂಡವರ ಶಿರಗಳು ಬೇಕು ನನಗೆ, ಅವರೇ ಸಿಗದಿದ್ರೆ ಅವರ ಶಿರಗಳೆಲ್ಲಿ ಎಂಬಂತೆ. ಇನ್ನು ಅವರು ಸಿಗುವುದು ಕಷ್ಟ, ಸಿಕ್ಕಿದ್ರೂ ಅಷ್ಟೇ ಎಂದು ಭಾವಿಸಿ ಅಲ್ಲಿಂದ ಹೊರಟ ಸಂದರ್ಭದಲ್ಲಿ ಪಕ್ಕದಲ್ಲಿ ಇನ್ನೊಂದು ಶಿಬಿರವನ್ನು ಕಂಡೆ. ಶಿಬಿರದಲ್ಲಿ 5 ಜನ ಮಲಗಿದ್ದುದನ್ನು ಗಮನಿಸಿದೆ. 5 ಜನ ಮಲಗಿದ್ದಾರೆ, ಪಾಂಡವರು 5. ಹಾಗಾದ್ರೆ ಅವರೇ ಪಾಂಡವರಿರಬೇಕು. ಶಿಬಿರದೊಳಕ್ಕೆ ನುಗ್ಗಿದೆ. ಕತ್ತಲೆ ಸ್ವಾಮಿ, ಏನೂ ತೋರುತ್ತಿಲ್ಲ. ನನಗೆ ಬೆಳಕು ಬೇಕಾ? ಛೆ, ಇಲ್ಲ. ನನ್ನ ಒಂದು ರೋಷಾಗ್ನಿಯ ಜ್ವಾಲೆಯ ಪ್ರಜ್ವಲತನೆ ಇದೆಯಲ್ಲ, ಅದೇ ಸಾಕು ನನಗೆ. ಹಿಡಿದಂತ ಖಡ್ಗದಿಂದ 5 ರುಂಡಗಳನ್ನು ಚೆಂಡಾಡಿದೆ. ಸಂತೋಷ ಸ್ವಾಮಿ, ಇನ್ನೊಮ್ಮೆ ಸಂತೋಷವಾಯಿತು. ಯಾಕೆ? ಯಾರಿಂದಲೂ ಸಾಧ್ಯವಾದದ್ದು ಅಸಾಧ್ಯವೆಂದು ಎಣಿಸಿಕೊಂಡದ್ದನ್ನ ಅಶ್ವತ್ಥಾಮ ಸಾಧಿಸಿದ, ಪಾಂಡವರನ್ನ ಕೊಂದು ಮುಗಿಸಿದ. ಹಾಗಾದ್ರೆ ಎಂಥ ವೀರರು ಸ್ವಾಮಿಯವರು, ಒಪ್ಪಿಕೊಳ್ಬೇಕು. ಎಂಥ ದ್ರೋಹಿಗಳಾದ್ರು, ನಮ್ಮ ವೈರಿಗಳಾದ್ರು ವೀರರು ನಿಜ. ಹಾಗಾದರೆ ಸತ್ತು ಬಿದ್ದಿದ್ದಾರೆ, ಇವರ ಮುಖವನ್ನ ಕೊನೆಯ ಬಾರಿ ಒಮ್ಮೆ ನೋಡೋಣ ಎಂದು ಭಾವಿಸಿ ಬಿದ್ದಂತಹ ಶಿರಗಳನ್ನು ಎತ್ತಿ ಹಿಡಿದೆ, ಸರಿಯಾಗಿ ನೋಡಿದೆ. ಆಶ್ಚರ್ಯ ಸ್ವಾಮಿ, ಆಶ್ಚರ್ಯ. ಪಾಂಡವರೆಂದು ನಾನು ಕಡಿದದ್ದು ಪಾಂಡವರ ಶಿರಗಳಲ್ಲ, ಹೊರತಾಗಿ ಅವರ ಮಕ್ಕಳು ಉಪಪಾಂಡವರ ಶಿರಗಳು ಸ್ವಾಮಿ. ಅನರ್ಥವಾಗಿ ಹೋಯಿತು. ಹೀಗೆ ಯೋಚಿಸುತ್ತಿರುವ ಸಂದರ್ಭದಲ್ಲಿ ಶಿಬಿರದೊಳಗೆ ಶಿಖಂಡಿ ಬಂದ. ನನ್ನಲ್ಲಿ ಯುದ್ಧ ಮಾಡಬೇಕೆಂದು ಖಡ್ಗವನ್ನು ಹಿಡಿದು ನಿಂತಿದ್ದ. ಅವ ನನಗೆ ಲೆಕ್ಕವ ಸ್ವಾಮಿ. ಅವ ನನಗೆ ಖಡ್ಗವೇ ಬೇಡ, ಮುಷ್ಟಿಯುದ್ಧದಲ್ಲೇ ಕೊಂದು ಹಾಕ್ತಿದ್ದೆ ಅವನನ್ನು. ಆದರೂ ಮುಂದೆ ಬಂದಿದ್ದಾನೆ, ಯುದ್ಧವನ್ನು ಬಯಸ್ತಾ ಇದ್ದಾನೆ. ಶಿರಗಳನ್ನು ಕೆಳಗಿಳಿಸಿದೆ, ಖಡ್ಗವನ್ನು ಹಿಡಿದೆ, ಯುದ್ಧವನ್ನು ಮಾಡಿ ಅವನನ್ನು ಮುಗಿಸಿದೆ. ಶಿಖಂಡಿಯೂ ಸತ್ತ. ಮತ್ತೆ ಇನ್ನಿಬ್ಬರು ಬಂದ್ರು. ಕತ್ತಲೆಯಲ್ಲಿ ಯಾರಂತ ಸಹ ಗೊತ್ತಾಗ್ಲಿಲ್ಲ ಸ್ವಾಮಿ. ಕಡಿದು ರುಂಡಗಳನ್ನು ಚಂಡಾಡಿದೆ.
ಈ ಸಂದರ್ಭದಲ್ಲಿ ನನಗೆ ಮತ್ತೊಮ್ಮೆ ದುರ್ಯೋಧನನ ನೆನಪಾಯಿತು. ಅವ ಅಂತಿಮ ಕ್ಷಣವನ್ನು ಕಾಣ್ತಾ ಇದ್ದಾನೆ. ಪಾಂಡವರ ಶಿರಗಳಂತೂ ಸಿಕ್ಕಲಿಲ್ಲ ಸ್ವಾಮಿ, ಆದರೆ ಉಪಪಾಂಡವರ ಶಿರಗಳನ್ನು ಕಂಡಾದ್ರೂ ಒಂದು ಮಟ್ಟಿಗೆ ತೃಪ್ತಿಯಿಂದ ಸಾಯಬಹುದೇನೋ ಎಂದು ಭಾವಿಸಿ ಶಿರಗಳನ್ನೆತ್ತಿ ಅವನಿದ್ದಲ್ಲಿಗೆ ಓಡಿದೆ. ಪೇಳಿ ದುರ್ಯೋಧನನಿಗೆ ಪೇಳಿ ದುರ್ಯೋಧನನಿಗೆ ಕೃಷ್ಣ ಸಾತ್ಯಕಿ ಕೂಳ ಪಾಂಡವ ಮಂದಿ ಐವರು ಇರುವರು ಬದುಕಿ. ಕೃಷ್ಣ ಸಾತ್ಯಕಿ ಕೂಳ ಪಾಂಡವರಿರುವರು ಬದುಕಿ. ಪೇಳಲೇನ ಕೃತವರ್ಮ ಕೃಪರು ನಾನಹೇ ನಿಜ ಕೇಳಿ ತೋಷದಿನ್ ಸ್ವರ್ಗದೆಡೆಗೆ ಸಾಗಿಯೇ. ಪೇಳಲೇನ ಕೃತವರ್ಮ ಕೃಪರು ನಾನಹೇ ನಿಜ ಕೇಳಿ ತೋಷದ್ಯು ಸ್ವರ್ಗದೆಡೆಗೆ ಸಾಗಿಯೇ. ಸ್ವಾಮಿ, ಉಪಪಾಂಡವರ ಶಿರಗಳನ್ನು ಹಿಡಿದು ವೈಶಂಪಾಯನ ಸರೋವರದ ತೀರದಲ್ಲಿ ತೊಡೆ ಮುರಿದು ಬಿದ್ದಂತಹ ದುರ್ಯೋಧನನ ಬಳಿಗೆ ಬಂದೆ. ಅವನಲ್ಲಿ ಆದದ್ದಷ್ಟನ್ನೂ ವಿವರಿಸಿದೆ. ವೈರಿಗಳ ಸೈನ್ಯವನ್ನ ಛಿದ್ರಗೊಳಿಸಿದ್ದೇನೆ, ಸಂತೋಷ ಪಡು ಮಿತ್ರ ಎಂದೆ. ಅವರಲ್ಲಿ ಇನ್ನು ಉಳಿದದ್ದು ಆ ಕಪಟಿ ಕೃಷ್ಣ, ಅವನ ಸಾರಥಿ ಸಾತ್ಯಕಿ ಮತ್ತು 5 ಮಂದಿ ಪಾಂಡವರು ಅಷ್ಟೇ. ಅವರನ್ನು ನೋಡಿಕೊಳ್ಳುವುದಕ್ಕೆ ನಮ್ಮಲ್ಲಿ ಕೃಪಾಚಾರ್ಯರು, ಕೃತವರ್ಮ ಹಾಗೂ ನಾನಿದ್ದೇನೆ. ಹೆದರುವಂತಹ ಅವಶ್ಯಕತೆ ಇಲ್ಲ ಎಂಬ ಭರವಸೆಯ ಮಾತನ್ನ ನುಡಿದೆ. ಹಿಡಿದಂತಹ ಉಪಪಾಂಡವರ ಶಿರಗಳನ್ನ ಅವನಿಗಿತ್ತೆ. ನಾನು ಅಂದುಕೊಂಡದ್ದೇ ಒಂದು, ಇಲ್ಲಿ ಆದದ್ದೇ ಇನ್ನೊಂದು. ಶಿರಗಳನ್ನು ಹಿಡಿದ ಆತ ಹೊಗಳ್ತಾನೋ ಅಥವಾ ಖುಷಿ ಪಡ್ತಾನೋ ಎಂದುಕೊಂಡ್ರೆ, ಶಿರಗಳನ್ನು ಹಿಡಿದು ಅಶ್ವತ್ಥಾಮ ಪಾಂಡವರ ಶಿರಗಳನ್ನು ತಂದಿದ್ರೆ ಖುಷಿಯಾಗುತ್ತಿತ್ತು, ತೃಪ್ತನಾಗಿ ಸಂತೋಷದಿಂದ ಸಾಯ್ತಾ ಇದ್ದೆ. ಆದ್ರೆ ಉಪಪಾಂಡವರ ಶಿರಗಳನ್ನು ಕತ್ತರಿಸಿ ಬಾಲ್ಯ ಹತ್ಯೆ ದೋಷವನ್ನು ತಂದಿಯಲ್ಲ, ಏನು ಹೇಳುವುದು ಅಂತ ಕೇಳಿದ. ನನ್ನಲ್ಲಿ ಇದಕ್ಕೆ ಉತ್ತರ ಉಂಟಾ? ಇಲ್ಲ ಸ್ವಾಮಿ. ನನಗೆ ಇದು ಬೇಕಿತ್ತ? ಇಲ್ಲವಾಗಿತ್ತು. ಪಾಂಡವರು ಸಿಗಲಿಲ್ಲ. ನೇರವಾಗಿ ಈತನಲ್ಲಿ ಬಂದು ಹೇಳಬಹುದಿತ್ತಲ್ಲ, ಪಾಂಡವರು ಸಿಗಲಿಲ್ಲ, ಮುಂದೆ ನೋಡಿಕೊಳ್ತೇವೆ ಅಂತ ಹೇಳಿ. ಆದ್ರೆ ನನ್ನ ಒಂದು ಹಠ, ಛಲ, ಏನಾದ್ರೂ ಮಾಡಿ ದುರ್ಯೋಧನನಿಗೆ ಪಾಂಡವರ ಶಿರಗಳನ್ನು ತರ್ತೇನೆ ಅಂತ ಹೇಳಿ ಉಪಪಾಂಡವರ ಶಿರಗಳನ್ನು ತಂದೆ. ಇದನ್ನ ನೋಡಿ ಇವನಿಗಾಗಿ ಮಾಡಿದ ಕಾರ್ಯಕ್ಕೆ ಇವನಿಂದಲೇ ನಿಂದನೆ. ಬೇಸರವಾಯಿತು ಸ್ವಾಮಿ. ಒಪ್ಪಿಕೊಳ್ತೇನೆ. ಪಾಂಡವರು ಬದುಕಿದ್ರಲ್ಲ ಎಂದು ಹೇಳುತ್ತಾ ಹೇಳುತ್ತಾ ಬೆಳಕು ಬೀಳುವ ಹೊತ್ತಲ್ಲಿ ದುರ್ಯೋಧನನು ಕತ್ತಲೆಯಲ್ಲಿ ಸೇರಿ ಹೋದ. ಇನ್ನು ನನಗೇನುಂಟು ಸ್ವಾಮಿ? ಸೇನಾಧಿಪತ್ಯ ಯಾಕೆ ನನಗೆ? ಹಿಡಿದಂತಹ ಖಡ್ಗವನ್ನು ಅಲ್ಲೇ ಬಿಸುಟು ದೂರದ ವ್ಯಾಸಾಶ್ರಮದ ಹತ್ರ ಸಾಗಿದ್ದೇನೆ. ಅಲ್ಲಿ ಹೋಗಿ ಸೇರಿದ ಕ್ಷಣದಲ್ಲಿ ಕೂತು 18 ದಿನಗಳು ನಡೆದಂತಹ ಈ ಮಹಾಯುದ್ಧದ ಬಗ್ಗೆ ಯೋಚಿಸಿದವನಿದ್ದೇನೆ. ಎಂಥ ಯುದ್ಧ ಸ್ವಾಮಿ! ಎಷ್ಟೊಂದು ಸಾವುಗಳು ಸಂಭವಿಸಿತ್ತು. ಯುದ್ಧದಲ್ಲಿ ಎಷ್ಟೊಂದು ತಿರುವುಗಳು, ರಕ್ತಧಾರೆ ಹರಿದು ಹೋಯಿತು. ಹಾಗಾದ್ರೆ ಇಷ್ಟೆಲ್ಲ ಯುದ್ಧದ ಸಮಯದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿರಬಹುದೇ ಎಂದು ಯೋಚಿಸಿದ್ದೂ ಉಂಟು. ಯೋಚಿಸಿದಾಗ ನನ್ನ ತಲೆಗೆ ಒಂದು ವಿಷಯ ಬಂತು ಸ್ವಾಮಿ. ಈ ಪಾಂಡವರು ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನ ಯುದ್ಧ ವಿಮುಖರಾಗಿದ್ದಲ್ಲಿಯೇ ಕೊಂದು ಕೆಡಹಿದರು. ಹಾಗಾದ್ರೆ ನಾನು ಮಾಡಿದ್ದು ಅದನ್ನೇ, ತಪ್ಪೇನೂ ಇಲ್ಲ. ಅವರು ಮಾಡಿದ್ದು ಸರಿ ಅಂತಾದ್ರೆ ನಾನು ಮಾಡಿದ್ದು ಸರಿಯೇ.
ನಾನು ಮಾಡಿದ್ದು ತಪ್ಪು ಅಂತಾದ್ರೆ ಅವರದ್ದು ತಪ್ಪೆ ಎಂದು ನನ್ನನ್ನು ನಾನು ಸಮರ್ಥಿಸಿಕೊಂಡೆ. ಅದೇ ಹೊತ್ತಿಗೆ ದೂರದಲ್ಲಿ 3 ಮಂದಿ ಬರುತ್ತಿದ್ದುದನ್ನು ಗಮನಿಸಿದೆ. ಯಾರೂ ಭೀಮಾರ್ಜುನರನಗೆ ತಾಕಲು ಬ್ರಹ್ಮಾಸ್ತ್ರದ ಕಡೆಗೆ ಸಾಮಧಿ ವ್ಯಾಸರು ಪೇಳಲು ಉತ್ತರ ನೇಮದಿ ಶಿಶುವೆಡೆ ಮಂತ್ರಿಸಿದೆನು ಕರೆ ಸಾಮಧಿ ವ್ಯಾಸರು ಪೇಳಲು ಉತ್ತರ ನೇಮದಿ ಶಿಶುವೆಡೆ ಮಂತ್ರಿಸಿದೆನು ಕರೆ ಭೀಮಾರ್ಜುನರನಗೆ. ಸ್ವಾಮಿ, ದೂರದಲ್ಲಿ ಭೀಮಾರ್ಜುನರು ಕೃಷ್ಣನೊಂದಿಗೆ ಬರುತ್ತಿದ್ದದ್ದನ್ನು ನಾನು ಗಮನಿಸಿದೆ. ಅವರನ್ನು ನೋಡಿದಾಗ ಹೃದಯದ ಒಂದು ಮೂಲೆಯಲ್ಲಿ ಭಯವಾದದ್ದು ನಿಜ. ಆದರೆ ಅದೇ ಹೊತ್ತಲ್ಲಿ ರೋಷಾಗ್ನಿಯು ಹೆಚ್ಚಿತು. ಇನ್ನೇನು ಮಾಡುವುದು? ಆದದ್ದಾಗಲಿ ಪಕ್ಕದಲ್ಲಿದ್ದಂತಹ ಒಂದು ದರ್ಬೆಯ ಕುಚ್ಛವನ್ನ ತೆಗೆದು ಬ್ರಹ್ಮಶೀರ್ಷವನ್ನ ಮಂತ್ರಿಸಿದೆ. ಅವರು ಬರುತ್ತಿದ್ದೆಡೆಗೆ ಪ್ರಯೋಗಿಸಿದೆ. ಅತ್ತ ಅರ್ಜುನನಿದ್ದ ಸ್ವಾಮಿ, ಅವನು ಅದೇ ಅಸ್ತ್ರವನ್ನ ಪ್ರಯೋಗಿಸಿದ. ಇನ್ನೇನು 2 ಅಸ್ತ್ರಗಳು ತಾಗಬೇಕು. ಮಧ್ಯದಲ್ಲಿ ವ್ಯಾಸ ಮುನಿಪರು ಬಂದು ಇಬ್ಬರು ನಿಮ್ಮ ಅಸ್ತ್ರಗಳನ್ನು ನಿಲ್ಲಿಸಬೇಕು, ಲೋಕಾನರ್ಥವನ್ನು ತಪ್ಪಿಸಬೇಕು, ನಿಮ್ಮ ಅಸ್ತ್ರಗಳನ್ನು ಉಪಶಮಿಸಿ ಎಂದು ಹೇಳಿದ್ರು. ಅರ್ಜುನ ವ್ಯಾಸರು ಹೇಳಿದಂತೆ ಅವನ ಅಸ್ತ್ರವನ್ನು ಉಪಶಮಿಸಿದ. ನನಗೆ ಮನಸ್ಸು ಬರಲಿಲ್ಲ ಸ್ವಾಮಿ. ಇವರು ಮಾಡಿದ ಅನ್ಯಾಯಗಳು ನನಗೆಷ್ಟು, ಮನಸ್ಸೆನ್ನುವುದು ಬರಲೇ ಇಲ್ಲ. ಏನು ಮಾಡುವುದು? ಉಪಶಮಿಸುವ ಮನಸ್ಸಿಲ್ಲ. ಉಪಶಮಿಸುವ ಬದಲು ಅಸ್ತ್ರವನ್ನ ಗರ್ಭಿಣಿಯಾದಂತಹ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದತ್ತ ನಿಯೋಜಿಸಿ ಬಿಟ್ಟೆ. ಮತ್ತಿರಗಿ ಬರಲಿರುವರು ಧರಣಿಪಗೆ ತೊತ್ತೋಗಿಸಲು ವ್ಯಾಸರು ಸತ್ಯದಿಂದಂತೆ ಗೈದೆ ಶ್ರೀಕೃಷ್ಣ ಸತ್ಯ ಬಂದೆನಗೆ ಅರುಹ. ಸ್ವಾಮಿ, ಬ್ರಹ್ಮಾಸ್ತ್ರದ ದಿಕ್ಕನ್ನ ಬದಲಾಯಿಸುವುದನ್ನ ನೋಡಿದಂತಹ ಭೀಮಾರ್ಜುನರು ಮತ್ತೆ ನನ್ನೊಂದಿಗೆ ಕಾಳಕಕ್ಕೆ ಮುಂದಾದರು. ಅರ್ಜುನನು ಓಡಿ ಬಂದ ನನ್ನ 2 ಕೈಗಳನ್ನು ಬಿಗಿಯಾಗಿ ಹಿಡಿದ. ಇವನೇನು ಮಾಡಲಿಕ್ಕೆ ಹೊರಟಿದ್ದಾನೆ ಎಂದು ಯೋಚಿಸುವ ಅರೆ ಕ್ಷಣದಲ್ಲಿ ಭೀಮರಾಯನು ಮುಂದೆ ಬಂದು ನಿಂತಿದ್ದ. ಕೃಷ್ಣನ ಆದೇಶದಂತೆ ಇಬ್ಬರೂ ಒಂದಾಗಿ ನನ್ನ ತಲೆಯ ಮೇಲಿದ್ದಂಥ ಜೀವರತ್ನದ ಮಣಿಯನ್ನ ಕಿತ್ತು ತೆಗೆದರು ಸ್ವಾಮಿ. ನೋವಾಯಿತು, ವೇದನೆಯಾಯಿತು, ರಕ್ತಧಾರೆ ಹರಿದು ಹೋಯಿತು. ನೋವಿನ ಈ ಸಂದರ್ಭದಲ್ಲಿ ವ್ಯಾಸರು ಮುಂದೆ ಬಂದರು. ಅವರನ್ನ ಸಿಟ್ಟಿನಿಂದ ಇದ್ದದ್ದನ್ನು ನಾನು ಮೊದಲು ಕಂಡಿದ್ದು ಅಂದು. ಅವರು, ಅಶ್ವತ್ಥಾಮ, ನೀನು ಮಾಡಿದಂತಹ ತಪ್ಪಿನ ಅರಿವನ್ನ ನಾನು ಮಾಡುತ್ತೇನೆ ನಿನಗೆಂದು ಕೆಲವು ನುಡಿಗಳನ್ನ ನುಡಿದದ್ದು ನಿಜ. ಆದರೆ ಇಲ್ಲಿ ರಕ್ತ ಹರಿತುಂಟು ಸ್ವಾಮಿ. ಇಂಥ ನೋವಿನ ಸಂದರ್ಭದಲ್ಲಿ ನನ್ನ ತಲೆಗೆ ಅದು ಹೋಗ್ತದ? ಇಲ್ಲ. ಅವರು ಏನು ಹೇಳಿದ್ರು ನನಗೆ ಗೊತ್ತಾಗ್ಲಿಲ್ಲ. ಅದೇ ಸಮಯಕ್ಕೆ ಇನ್ನೊಬ್ಬ ಬಂದು ನಿಂತ. ಹೀಗೆ ನೋಡ್ತೇನೆ, ಕೃಷ್ಣ, ಶ್ರೀಕೃಷ್ಣ, ಚಾಣಾಕ್ಷತ ಸ್ವಾಮಿ ಆತ ಬಂದು ನಿಂತ. ನುಡಿದದ್ದೇನು? ವಿಧಿಲಿಖಿತವನ್ನ ಬದಲಾಯಿಸಲು ಸಾಧ್ಯವಿಲ್ಲ, ನಿಜ. ಆದರೆ ಅಶ್ವತ್ಥಾಮ, ಒಮ್ಮೆ ಯೋಚಿಸಿದ್ದೇ ಹೌದಾದಲ್ಲಿ ಇಂತಹ ಒಂದು ದುರ್ಘಟನೆಯನ್ನು ತಪ್ಪಿಸಬಹುದಿತ್ತಲ್ಲ ಅಂದ. ನಾನು ಅಂದುಕೊಂಡೆ, ಎಲ್ಲರೂ ಸಿಟ್ಟಿನಿದ್ದಾರೆ, ಇವನ ಮುಖದಲ್ಲಿ ಸಮಾಧಾನ ಯಾಕಿದೆ ಎಂದುಕೊಂಡ ಮರುಕ್ಷಣದಲ್ಲಿ ಸಿಟ್ಟು
ಅವನ ಅಂತಹ ಸಿಟ್ಟಿನ ಮುಖವನ್ನು ನಾನು ಮೊದಲೇ ನೋಡಿದ್ದಂದು. ಏನು ಹೇಳಿದ? ಹಿಂದೆ ಆದದ್ದು, ಹಿಂದಿರೋರು ಮಾಡಿಕೊಂಡದ್ದು ಎಲ್ಲವೂ ಅವರವರ ದುಷ್ಕರ್ಮದ ಫಲಗಳು. ಆದರೆ ಅಶ್ವತ್ಥಾಮ, ನೀನಿಂದು ಮಾಡಿದ್ದು ಮಹಾಪಾಪ, ಇದಕ್ಕೆ ಕ್ಷಮೆಯೇ ಇಲ್ಲ, ವಂಶನಾಶಕ್ಕೆ ಕೈ ಹಾಕಿದ್ದೀಯಲ್ಲಯ್ಯ. ಹೀಗೆ ಹೇಳಿದ ಸ್ವಾಮಿ. ಅಸ್ತ್ರ ಪ್ರಯೋಗಿಸುವ ಸಮಯದಲ್ಲಿ ನನ್ನ ತಲೆಗೆ, ಮನಸ್ಸಿಗೆ ಈ ಒಂದು ವಿಷಯ ಗೋಚರಿಸದೇ ಇದ್ರೂ ಕೂಡ ಕೃಷ್ಣ ಹೇಳಿದ ಮೇಲೆ ನನಗೂ ಅನಿಸಿದ್ದು ನಿಜ. ನಾನು ತಪ್ಪು ಮಾಡಿದೆ, ದುಡುಕಿದೆ. ನಾ ಗೈದಂತಹ ಕೃತ್ಯವನ್ನು ಎಣಿಸಿಕೊಂಡು ನಾನು ದುಃಖಪಟ್ಟವನಿದ್ದೇನೆ. ಇದನ್ನು ಅವರಲ್ಲಿ ಹೇಳುವ ನಾನು ದುಃಖಿತನಾಗಿದ್ದೇನೆ ಎಂಬುವಷ್ಟರಲ್ಲಿ ಏನಾಯ್ತಂತ ಕೇಳ್ತೀರಾ ಸ್ವಾಮಿ? ಉತ್ತರೆಯ ಗರ್ಭಮೃತವೋ, ಉತ್ತರೆಯ ಗರ್ಭಮೃತವೋ, ಉತ್ತರೆಯ ಗರ್ಭಮೃತವು ಆದುದಕ್ಕೆ ಸುತ್ತುಮೂ ಸಾವಿರ ವರುಷ, ಆದುದಕ್ಕೆ ಸುತ್ತುಮೂ ಸಾವಿರ ವರುಷ. ಮತ್ತೆ ಆಯುಷ್ಯವಿವೆ ಎನ್ನುತ್ತಿರೆ ಕತ್ತು ಬಾಗಿಸಿ ಬಂದಿಯೇ, ಮತ್ತೆ ಆಯುಷ್ಯವಿವೆ ಎನ್ನುತ್ತಿರೆ ಕತ್ತು ಬಾಗಿಸಿ ಬಂದಿಯೇ. ಸ್ವಾಮಿ, ಎಲ್ಲರೂ ದುಃಖಿತರಾಗಿದ್ರು. ಆ ಸಂದರ್ಭದಲ್ಲಿ ಕೃಷ್ಣ ಶಾಪವೊಂದನ್ನಿತ್ತು ಗರ್ಜಿಸಿದ. ಎಲ್ಲ ಅಶ್ವತ್ಥಾಮ, ಉತ್ತರೆಯ ಗರ್ಭನಾಶಕ್ಕೆ ಮುನ್ನುಗ್ಗಿದವ ನೀನು. ಇಂತಹ ಒಂದು ಕೃತ್ಯ ಮಾಡುವುದಕ್ಕೆ ಮುಂದಾದ ಕಾರಣಕ್ಕಾಗಿ ಚಿರಕಾಲವು ನಿನಗೆ ವೇದನೆಯಾಗಲಿ. 3000 ವರ್ಷಗಳ ಕಾಲ ಆಯುಷ್ಯದ ಜೊತೆಗೆ ನೋವು ಸೇರಿಕೊಳ್ಳಲಿ ಎಂದ ಶಪಿಸಿ ಬಿಟ್ಟ ಸ್ವಾಮಿ. ಚಿರಂಜೀವತ್ವ ನನ್ನ ವರವದು, ಆದರೆ ಇಂದು ಅದೇ ವರ ಶಾಪವಾಗಿ ಹೋಯ್ತಲ್ಲ. ಅತಿಯಾದಂತಹ ದುಃಖವಾಯಿತು, ವೇದನೆ ಆಯಿತು. ಆ ಸಂದರ್ಭದಲ್ಲಿ ನಾನು ಯೋಚಿಸಿದೆ, ನಾ ಗೈದಂತಹ ದುಷ್ಕರ್ಮಕ್ಕೆ ಪ್ರಾಯಶ್ಚಿತವಾಗಿ ಶ್ರೀಕೃಷ್ಣ ಇಂಥದ್ದೊಂದು ಶಾಪ ಕೊಟ್ಟಿದ ನನಗೆ. ಹಾಗಾದರೆ ವಂಶನಾಶ ಅಥವಾ ಒಬ್ಬರ ಸಂತೋಷವನ್ನು ಕಸಿದುಕೊಳ್ಳುವಂತಹ ಕೃತ್ಯಕ್ಕೆ ಮುಂದಾದರೆ ಏನಾಗ್ತದೆ ಎನ್ನುವುದಕ್ಕೆ ಉದಾಹರಣೆಯಾಗಿ ನಾನಿರುವೆ. ಜನ್ಮ ಜನ್ಮಾಂತರಕ್ಕೂ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತದೆ ಸ್ವಾಮಿ ಅದು. ಅದರಲ್ಲೂ ನನ್ನ ಜನ್ಮವೇ ಮುಗಿಯುವುದಿಲ್ಲ ಅಂತಿದ್ದಾಗ ಪಾಂಡವರ ಮತ್ತು ಕೃಷ್ಣನೆದುರು ನಾನಲ್ಲಿದ್ದು ಮಾಡುವುದಾದ್ರೂ ಏನು ಸ್ವಾಮಿ? ತಲೆ ಬಾಗಿಸಿ ಅಲ್ಲಿಂದ ಹೊರಟು ಬಂದೆ, ಅರಣ್ಯವನ್ನ ಸೇರಿದೆ. ಅಂದಿನಿಂದ ಇಂದಿನವರೆಗೂ ನೋವಿನಿಂದ ತಡವರಿಸುತ್ತ ನೆಲೆ ಇರದ ರೀತಿಯಲ್ಲಿ ದಿಕ್ಕು ದೆಸೆ ಇಲ್ಲದೆ ಅಲೆಯುತ್ತಿರುವೆ. ವ್ಯಾಧಿಗ್ರಸ್ತನಾಗಿ ನರಳುತ್ತಿರುವೆ. ರಕ್ತ ಹರಿಯುತ್ತಿದೆ ಸ್ವಾಮಿ. ಯಾರಾದರೂ ಅಶ್ವತ್ಥಾಮ ಬಂದ ಎಂದು ಉಪಚರಿಸುತ್ತಾರ? ಆ ಭಾಗ್ಯವು ನನ್ನ ಪಾಲಿಗಿಲ್ಲ. ಯಾಕೆ? ದುರ್ಗದ್ಧನಿಂದ ಅಸಹ್ಯವಾಗಿದ್ದೇನೆ. ಇಷ್ಟೊಂದು ನೋವು ಅನುಭವಿಸಿದ ಮೇಲೆ ಮೊದಲಿದ್ದಂತಹ ನನ್ನ ಕ್ರೌರ್ಯತನ, ದುಡುಕುತನ, ದುಷ್ಕರ್ಮ ಮಾಡುವಂತಹ ಒಂದು ಛಲ, ಹಠ ಯಾವುದೂ ಕೂಡ ಈಗ ನನ್ನಲ್ಲಿಲ್ಲ. ಅವೆಲ್ಲವೂ ಕೂಡ ನನ್ನ ಜೀವನದ ಪುಸ್ತಕದಲ್ಲಿ ಮುಗಿದು ಹೋದಂತಹ ಅಧ್ಯಾಯ. ಆ ಪುಟಗಳನ್ನು ಇನ್ನೊಮ್ಮೆ ನಾನು ನೋಡಲೂ ಬಯಸುವುದಿಲ್ಲ. ಹೀಗಿರುವಾಗ ಸತ್ತಿಲ್ಲ, ಬದುಕಿಲ್ಲ. ಒಂದು ರೀತಿಯಲ್ಲಿ ಭೂಮಿಯಲ್ಲೇ ನರಕವನ್ನ ಅನುಭವಿಸುತ್ತಾ ಅಲೆಯುತ್ತಿರುವೆ. ದುಡುಕುತನದ ಪ್ರತಿಫಲದ ಉದಾಹರಣೆಯಾಗಿರುವೆ.
ಎಲ್ಲರಲ್ಲಿಯೂ ಅಸ್ತಿತ್ವದ ಪ್ರಶ್ನೆಯಾಗಿರುವೆ. ಸ್ವಾಮಿ, ನಾನು ಅಶ್ವತ್ಥಾಮನಾಗಿರುವೆ. ಕುಮುದದಳ ಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರ್ವಾಣಿಗೆ ಸುಮಶರನ ಮಾತೆಗೆ ಶಂಕರನ ಪ್ರೀತೆಗೆ ಹರಿಯ ವಾಹನವೇರ್ದ ಮೂಕಾಂಬೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳಂ ಮಂಗಳಂ